ವಂದನೆಗಳನ್ನ. ವಂದನೆಗಳು. ಕೂಡಿ ಬಂದಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ವಿಶೇಷವಾಗಿ ಈ ಮುಂಜಾನೆಯ ಸಮಯದಲ್ಲಿ ಇನ್ನೊಂದು ದಿನವನ್ನು ನಮಗೆ ಕನಿಕರಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಎಷ್ಟೋ ಜನರಿಗೆ ಇಂಥ ಭಾಗ್ಯವನ್ನು ಕೊಟ್ಟಿಲ್ಲ ಕರ್ತನೆ. ನಮಗಾದರೂ ಈ ಒಂದು ಹೊಸ ದಿನದಲ್ಲಿ ಕರ್ತನೆ ನಿನ್ನನ್ನು ಮತ್ತೆ ನೋಡಿ ಹುಡುಕುವಂತೆ, ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮ ಬದುಕನ್ನು ತಿದ್ದಿಕೊಳ್ಳಲು, ಸರಿಪಡಿಸಿಕೊಳ್ಳಲು ಇನ್ನೊಂದು ದಿನವನ್ನು ನೀವು ಕೊಟ್ಟಿದ್ದೀರೆಂದರೆ ಅದು ನಿಮ್ಮ ಕೃಪೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಕೂಡಿ ಬಂದಿರುವ ಎಲ್ಲರನ್ನು ಕರ್ತನೆ ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತಿದ್ದೆ. ನೀನು ಯಾರ್ಯಾರು ಬರಬೇಕೆಂದು ನಿನ್ನ ಚಿತ್ತ ಇದೆಯೋ ಅವರು ಬಂದು ಗೂಗಲ್ ಮೀಟ್ ನಲ್ಲಿ ಸೇರುವಂತೆ ಸಹಾಯ ಮಾಡು ಅಪ್ಪ ತಂದೆ. ವಿಶೇಷವಾಗಿ ಕರ್ತನೆ ಈ ಮುಂಜಾನೆಯ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಹಂಚಿಕೊಳ್ಳಲು ಮುಂದಾಗುವಾಗ ಕರ್ತನೆ, ನನ್ನನ್ನು ಮರೆತು ನೀವೇ ನನ್ನ ಬಾಯಲ್ಲಿ ಬಾಯಾಗಿದ್ದು ಪವಿತ್ರಾತ್ಮನ ಸಹಾಯದಿಂದ ನಿನ್ನ ಮಕ್ಕಳಿಗೆ ಯಾವ ವಾಕ್ಯಗಳ ಅವಸರ ಇದೆಯೋ ಅದನ್ನು ತಿಳಿಸಬೇಕೆಂದು ಅಪ್ಪ, ಪವಿತ್ರಾತ್ಮನ ಸಹಾಯದಿಂದ ನನ್ನನ್ನು ನಡೆಸಬೇಕೆಂದು ಮತ್ತು ನಿನ್ನ ಕೇಳುವ ಮಕ್ಕಳಿಗೂ ಸಹ ಕರ್ತನೆ ವಿವೇಕ ಜ್ಞಾನವನ್ನು ಕೊಟ್ಟು ಅಪ್ಪ ಅದನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಶಕ್ತಿಯನ್ನು, ಪವಿತ್ರಾತ್ಮನ ಸಹಾಯವನ್ನು ದಯಪಾಲಿಸಿ ಅಪ್ಪ. ನಾವು ಅಂತ್ಯದ ದಿನಗಳಲ್ಲಿದ್ದೇವೆ ಕರ್ತನೆ. ನಮ್ಮನ್ನು ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಟ್ಟು ವಾಕ್ಯದ ಮೂಲಕ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಲು ಕೊಡುವಂತ ಅವಕಾಶಕ್ಕಾಗಿ ಸ್ತೋತ್ರ ತಂದೆಯೇ. ಅಪ್ಪ, ಎಲ್ಲ ದೇವಸೇವಕರನ್ನು, ರಾಮಣ್ಣವರನ್ನು, ಅವರ ಕುಟುಂಬವನ್ನು ಎಲ್ಲರನ್ನು ನೆನಪು ಮಾಡಿಕೊಳ್ಳುತ್ತಿದ್ದೇನಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ದೇವರಿಗೆ ವಂದಿಸುತ್ತಾ, ಎಲ್ಲಾ ಸೇವಕರಿಗೂ ಮತ್ತು ಎಲ್ಲಾ ವಿಶ್ವಾಸಿಗಳಿಗೂ ವಂದಿಸುತ್ತಾ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ನನ್ನ ಮಾತು ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ಥ್ಯಾಂಕ್ ಯು. ಇವತ್ತು ನಾನು ಮಾತನಾಡುವಂತ ವಿಷಯ, ನಮ್ಮ ವಾಸಸ್ಥಾನ ಯಾವುದು, ನಮ್ಮನ್ನು ಯಾರಿಂದ ಆರಿಸಿಕೊಂಡರು. ಮತ್ತೊಮ್ಮೆ ಹೇಳುತ್ತೇನೆ, ನಮ್ಮ ವಾಸಸ್ಥಾನ ಯಾವುದು, ನಮ್ಮನ್ನು ಯಾರಿಂದ ಆರಿಸಿಕೊಂಡರು. ಇಲ್ಲಿ ನಾವು ಎರಡು ಪ್ರಶ್ನೆಗಳನ್ನು ನಾವು ಈ ಪಾಠದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು, ನಮ್ಮ ವಾಸಸ್ಥಾನ ಯಾವುದು ಅಂತ ಆದ್ರೆ, ಇನ್ನೊಂದು ನಮ್ಮನ್ನು ಯಾರಿಂದ ಆರಿಸಿ ತೆಗೆದುಕೊಂಡ್ರು ಅಂತ ಹೇಳಿ. ಹಾಗಾದ್ರೆ ನಮ್ಮ ವಾಸಸ್ಥಾನ ಯಾವುದು ಅಂತ ಹೇಳಿದಾಗ, ನಾವು ಇರುವಂತ ಪ್ಲೇಸ್ಗಳನ್ನು ನಾವು ತೋರಿಸ್ತೀವಿ. ನಾವು ಇದು ವಾಸಸ್ಥಾನ, ಇಲ್ಲಿ ನಾವು ಜೀವಿಸ್ತಿದ್ದೀವಿ, ಇಲ್ಲಿ ನಾವು ತುಂಬಾ ವರ್ಷದಿಂದ ಇದ್ದೇವೆ, ಹೀಗೆಲ್ಲ ಮಾತಾಡ್ಕೊಂಡು ಹೋಗ್ತೀವಿ. ಇನ್ನೊಂದು, ನಾವು ದೇವರ ಲೆಕ್ಕದಲ್ಲಿ ನೋಡ್ರೆ ನಮ್ಮ ವಾಸಸ್ಥಾನ ಇದಲ್ಲ ಅಂತ ಹೇಳಿ ನಾವು ಬೈಬಲ್ ಅನ್ನು ತೆಗೆದು ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಆದ್ರೆ ಈಗ ನಾವು ವಾಸಸ್ಥಾನ ಯಾವುದು ಅಂತ ಕೇಳಿದ್ರೆ, ಯಾವ್ದಾದ್ರು ಊರಿಗೆ ಹೋದಾಗ ನೀವೆಲ್ಲಿಂದ ಬಂದಿದ್ದು ಅಂತ ಹೇಳಿದ್ರೆ, ನಾವು ಸಲೀಸಾಗಿ ನಾವು ಯಾವ ಪ್ಲೇಸ್ ಇಂದ ಬಂದಿದ್ದೀವೋ ಆ ಊರಿನ ಹೆಸರು ಹೇಳ್ತೀವಿ. ರಾಜ್ಯ ಮಟ್ಟದಲ್ಲಿ ಇದ್ರೆ ನಾವು ಜಿಲ್ಲೆಯ ಹೆಸರನ್ನು ಹೇಳ್ತೀವಿ, ಅಥವಾ ದೇಶ ಮಟ್ಟದಲ್ಲಿ ಇದ್ರೆ ನಾವು ರಾಜ್ಯದ ಹೆಸರು ಹೇಳ್ತೀವಿ. ನಾವು ಕರ್ನಾಟಕದಿಂದ ಬಂದ್ವಿ ಅಂತೀವಿ, ಇಲ್ಲ ಬೆಂಗಳೂರಿಂದ ಬಂದ್ವಿ ಅಂತ ಈ ತರ ಹೇಳ್ತೀವಿ. ಆದ್ರೆ ಇಲ್ಲಿ ದೇವರು ಹೇಳ್ತಿರೋದು ನಮ್ಮ ವಾಸಸ್ಥಾನ ಯಾವುದು ಅಂತ ಹೇಳಿದಾಗ, ಖಂಡಿತವಾಗಿ ನಮ್ಮ ವಾಸಸ್ಥಾನ ಇದಲ್ಲ ಅಂತ ಹೇಳಿ ಅನ್ಸುತ್ತೆ. ನಾವು ಬೈಬಲ್ನಲ್ಲಿ ನಾವು ಹುಡುಕಿ ನೋಡ್ತಾ ಬಂದಾಗ ನಮಗೆ ಇನ್ನೊಂದು ಕ್ವಶನ್ ಬರುತ್ತೆ, ನಮ್ಮನ್ನು ಯಾರಿಂದ ಆರಿಸಿಕೊಂಡರು ಅಂದ್ರೆ ನಾವು ಆರಿಸಲ್ಪಟ್ಟವರು ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಯಾರಿಂದ ಪಟ್ಟರು ಅಂದಾಗ ಎಲ್ಲೋ ಒಂದು ಹುಡುಕುವಿಕೆ, ಅಂದ್ರೆ ತುಂಬಾ ಗುಂಪಿನಲ್ಲಿ ನಮ್ಮನ್ನು ಆರಿಸಿ ತೆಗೆದಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಬಹುದು. ನಾವು ಯಾವ್ದಾದ್ರು ಒಂದು ಕಂಪನಿಗೆ ಕೆಲ್ಸಕ್ಕಂತ ಹೋದ್ರು ಸಹ, ಒಂದು ಒಳ್ಳೆ ಉದ್ಯೋಗ ಇದೆ ಅಂದ್ರೆ ಅನೇಕರು ಅಪ್ಲಿಕೇಶನ್ ಹಾಕ್ತಾರೆ. ಆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಕೆಲವರಿಗೆ ಮಾತ್ರನೇ ಅಲ್ಲಿ ಕೆಲಸವು ಸಿಗುತ್ತೆ. ಆ ಕೆಲಸ ಸಿಗೋದು ಎಲ್ಲರಿಗೂ ಸಿಗುತ್ತೆ ಅಪ್ಲಿಕೇಶನ್ ಹಾಕ್ತಾರಿಗೆ ಅಂತ ನೋಡಿದಾಗ ಖಂಡಿತ ಇಲ್ಲ. ಅಲ್ಲಿ 100 ಉದ್ಯೋಗ ಅವಕಾಶಗಳಿದ್ರೆ 1000 ಜನ 10,000 ಜನ ಅಪ್ಲಿಕೇಶನ್ ಅನ್ನು ಹಾಕ್ತಾರೆ. ಆ 10,000ದಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅವರಿಗೆ 100 ಜನನೇ ಬೇಕಾಗಿದೆ. ಯಾರಿಗೆ
ಯಾರಿಗೆ ಆ ಕೆಲಸದ ಅರ್ಹತೆ ಇರುತ್ತೋ, ಯಾರು ಆ ಕೆಲಸ ಮಾಡಲು ಯೋಗ್ಯರಾಗಿರುತ್ತೋ ಆ ಪೋಸ್ಟಿಗೆ ಅಂತರನ್ನು ಸೆಲೆಕ್ಟ್ ಮಾಡ್ಕೊಂತಾರೆ. ನೀವು 10,000 ಜನ ಅಪ್ಲಿಕೇಶನ್ ಹಾಕಿದ್ರೆ 10,000 ಜನನೂ ತೆಗೆದುಕೊಳ್ಳಲ್ಲ. ಹಾಗಿರುವಾಗ ನಾವು ಸಹ ಇಲ್ಲಿ ಸೆಲೆಕ್ಟೆಡ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಆರಿಸಿಕೊಂಡವರು ಅಂದ್ರೆ ನಮ್ಮ ಅಂಶ ಭಾಗದಲ್ಲಿ ನಾವು ನಮ್ಮ ವಾಸಸ್ಥಾನ ಯಾವುದು ಮತ್ತು ನಮ್ಮನ್ನು ಯಾರಿಂದ ಆರಿಸಿಕೊಂಡರು ಅಂದಾಗ ನಮಗೆ ಈ ಕ್ವಶನ್ಗಳು ನಮ್ಮ ತಲೆಯಲ್ಲಿ ಮೂಡುತ್ತೆ. ಓಕೆ, ನಾವು ಮೊದಲು ಸತ್ಯವೇದದ ಮೂಲಕ ನಮ್ಮನ್ನು ನಾವು ಸರಿಯಾಗಿ ಮೊದಲನೇದಾಗಿ ನಮ್ಮ ವಾಸಸ್ಥಾನ ಯಾವುದು ಎನ್ನುವುದನ್ನು ನಾವು ನೋಡಿಕೊಳ್ಳೋಣ. ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯನೇ, ಆದ್ರೂ ಮತ್ತೊಮ್ಮೆ ನಾವು ಈ ಪಾಠ ಭಾಗವನ್ನು ಅವಲೋಕನೆ ಮಾಡೋದ್ರಿಂದ ನಾವು ಜ್ಞಾಪಕ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ನಾವು ಎಲ್ಲಿಂದ ಬಂದಿದ್ದವರು, ನಾವು ಈ ಭೂಮಿಯಲ್ಲಿ ಸ್ಥಿರವಾಗಿದ್ದವರು ಇಲ್ಲದ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಲು, ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಈ ಪಾಠ ಭಾಗವನ್ನು ನಾವು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಯೋಬನ ಗ್ರಂಥದಲ್ಲಿ 38ನೇ ಅಧ್ಯಾಯ 4ನೇ ವಚನವನ್ನು ಒಮ್ಮೆ ಓದೋಣ. ಯೋಬನ ಗ್ರಂಥ 38ನೇ ಅಧ್ಯಾಯ 4ನೇ ವಚನ. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಸಾಕು. ಇಲ್ಲಿ ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ, ನೀನು ಜ್ಞಾನಿಯಾಗಿದ್ದರೆ ಹೇಳು ಅಂತ ಹೇಳಿ ತಂದೆಯಾದ ದೇವರು ಯೋಬನನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಯೆಹೋವ ದೇವರು ಯೋಬನನ್ನು ಕೇಳ್ತಾ ಇರ್ಬೇಕಂದ್ರೆ ನಮಗೆ ಇಲ್ಲಿ ಅರ್ಥ ಆಗುತ್ತೆ, ನಾನು ಲೋಕಕ್ಕೆ ಅಸ್ತಿವಾರ ಹಾಕುವಾಗ ನೀನು ಎಲ್ಲಿದ್ದೆ ಅಂದ್ರೆ, ನಾವು ಲೋಕಕ್ಕೆ ಅಸ್ತಿವಾರ ಹಾಕುವಾಗನೇ ನೀನು ಹುಟ್ಟಿದ್ದಿ ಎಂಬುದು ಅರ್ಥ ಅಲ್ವಾ? ಇಲ್ಲಿ ದೇವರು ಹಾಗೇನೆ ಕೇಳ್ತಾ ಇದ್ದಾರೆ ಯೋಬನನ್ನು, ನಾನು ಲೋಕಕ್ಕೆ ಅಸ್ತಿವಾರ ಹಾಕುವಾಗ ನೀನು ಎಲ್ಲಿದ್ದಿ, ನೀನು ಜ್ಞಾನಿಯಾಗಿದ್ದರೆ ಹೇಳು ಅಂತ ಕೇಳ್ಬೇಕು. ಅಂದ್ರೆ ಈ ಭೂಲೋಕ ಅಥವಾ ಈ ಬ್ರಹ್ಮಾಂಡ ಉಂಟಾಗೋಕೆ ಮುಂಚೆನೆ, ಈ ಲೋಕ ಉಂಟಾಗುವುದಕ್ಕೂ ಮುಂಚೆನೆ ನಾವು ಇದ್ದು ಅನ್ನೋದನ್ನು ನಮಗೆ ಕನ್ಫರ್ಮ್ ಆಗುತ್ತೆ ಈ ಮಾತಿನಿಂದ. ಇನ್ನೊಂದು ಮಾತನ್ನು ನೋಡೋಣ. ಅದೇ ಯೋಬನ ಗ್ರಂಥದಲ್ಲಿ 38ನೇ ಅಧ್ಯಾಯ 21ನೇ ವಾಕ್ಯವನ್ನು ಒಮ್ಮೆ ಓದೋಣ. ನಿನಗೆ ತಿಳಿದಿರಬೇಕು, ಆಗಲೂ ಹುಟ್ಟಿದ್ದೇ ಇಲ್ಲವೇ? ನಿನ್ನ ದಿನಗಳ ಸಂಖ್ಯೆ ಬಹಳ ದೊಡ್ಡದು. ಸಾಕು. ನಿನಗೆ ತಿಳಿದಿರಬೇಕು, ಆಗಲೂ ಹುಟ್ಟಿದೆ ಅಲ್ಲವೇ? ನಿನ್ನ ದಿನಗಳ ಸಂಖ್ಯೆ ಬಹಳ ದೊಡ್ಡದು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಈ ಭೂಲೋಕವನ್ನು, ಈ ಲೋಕವನ್ನು ಸೃಷ್ಟಿ ಮಾಡುವುದಕ್ಕೆ ಮುಂಚೆ ನೀನು ಹುಟ್ಟಿದ್ದಿ, ನಿನ್ನ ದಿನಗಳು ಬಹಳ ದೊಡ್ಡದು ಅಂತ ಹೇಳ್ತಾರೆ. ಅಂದ್ರೆ ದೇವರು ಈ ಭೂಲೋಕಕ್ಕೆ ಅಸ್ತಿವಾರ ಹಾಕುವ ಮೊದಲೇ ನಾವು ಇದ್ದವರು. ಈ ಭೂಲೋಕವನ್ನು ಸೃಷ್ಟಿ ಮಾಡುವ, ಆಕಾಶ ಮಂಡಲವನ್ನಾಗಿರಬಹುದು, ಸೌರಮಂಡಲನೆಲ್ಲ ಸೃಷ್ಟಿ ಮಾಡುವ ಮುಂಚೆನೆ ನಾವು ಇದ್ವಿ. ಹಾಗಾದ್ರೆ ಎಲ್ಲಿದ್ವಿ? ನಾವು ಹುಟ್ಟಿದ್ವಿ. ಯಾಕಂದ್ರೆ ಯೋಬನು ಹುಟ್ಟಿದನಂದ್ರೆ ನಾವು ಹುಟ್ಟಿದೀವಿ ತಾನೆ. ಹಾಗಾದ್ರೆ ನಾವು ಹುಟ್ಟಿದೀವಿ, ಇದ್ದೀವಿ, ಎಲ್ಲಿ ಇದ್ದೀವಿ ಅನ್ನೋದನ್ನ ನಮ್ಮ ಇಲ್ಲಿ ಕ್ವಶನ್. ಅದೇ ನಮ್ಮ ವಾಸಸ್ಥಾನ ಯಾವುದು ಅನ್ನೋದು ನಮ್ಮ ಕ್ವಶನ್. ಕೀರ್ತನೆ ಗ್ರಂಥ 90ನೇ ಅಧ್ಯಾಯ 1ನೇ ವಾಕ್ಯವನ್ನು ತೆಗೆದು ನೋಡಿ. ಕೀರ್ತನೆ 90ನೇ ಅಧ್ಯಾಯ 1ನೇ ವಾಕ್ಯ. ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಸಾಕು. ಇಲ್ಲಿ ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಇಲ್ಲಿ ನಮಗೆ ಆನ್ಸರ್ ಸಿಕ್ತು. ಏನು? ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಇಲ್ಲಿ ಮೋಶೆಯು ಪವಿತ್ರಾತ್ಮ ಭರಿತರಾಗಿ ಈ ವಾಕ್ಯ ಬರೆಯುವಾಗ, ಈ ಕೀರ್ತನೆ ಭಾಗವನ್ನು ಬರೆಯುವಾಗ, ಕರ್ತನೆ ತಲತಲಾಂತರದಿಂದಲೂ ನನ್ನ ವಾಸಸ್ಥಾನವು ನೀನೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ನಾವು ದೇವರಲ್ಲಿ ವಾಸವಾಗಿದ್ದೇವೆ, ದೇವರೇ ನಮ್ಮ ನಿಜವಾದ ವಾಸಸ್ಥಳ ಅಂತ ಗೊತ್ತಾಗುತ್ತೆ. ದೇವರಲ್ಲಿ ನಾವು ಇದ್ದೇವೆ ಅನ್ನೋದೊಂದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ದೇವರ ಇಲ್ಲಿ ನಮಗೆ ಪವಿತ್ರಾತ್ಮನ ಭರಿತವಾಗಿ ಯಾರೋ ಮೋಶೆಯವರು ಬರ್ತಿರೋದು. ಈ ಮೋಶೆ ಬರೆದ ಈ ಕೀರ್ತನೆ ಭಾಗದಲ್ಲಿ ತಲತಲಾಂತರಗಳಿಂದ ನನ್ನ ವಾಸಸ್ಥಾನವು ನೀನೇ ಅಂತ ಹೇಳಿ ದೇವರಿಗೆ ಹೇಳ್ತಾ ಇದ್ದಾನೆ. ಅಂತ ಹೇಳಿದ್ರೆ ನಾವು ದೇವರಲ್ಲಿ ವಾಸವಾಗಿದ್ದು. ಹಾಗಾದ್ರೆ ದೇವರು ಎಲ್ಲಿದ್ದಾನೆ? ಇದನ್ನ ಇನ್ನೊಂದು ಕ್ವಶನ್ ಅನ್ನು ನಾವು ತಿಳ್ಕೊಬಹುದು. ದೇವರು ಎಲ್ಲಿದ್ದಾರೆ? ನಾವು ದೇವರಲ್ಲಿ ವಾಸವಾಗಿದ್ದೇವೆ ನಿಜ, ಆದ್ರೆ ದೇವರು ಎಲ್ಲಿದ್ರು? ಈ ಭೂಲೋಕವನ್ನು ನಾವು ಉಂಟು ಮಾಡೋಕೆ ಮುಂಚೆ ನಾವು ದೇವರಲ್ಲಿ ಇದ್ದೀವಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದ್ರೆ ದೇವರು ಎಲ್ಲಿದ್ದಾರೆ ಅಂತೇಳಿ ನಾವು ಹುಡುಕೋಕ್ ಹೋದ್ರೆ ನಮಗೆ ಅರ್ಥ ಆಗೋದು ಲೂಕನ ಬರೆದ ಪತ್ರಿಕೆಯನ್ನು ತೆಗೆದು ನೋಡ್ರಿ ಒಮ್ಮೆ. ಲೂಕನ ಬರೆದ ಸುವಾರ್ತೆ ಪತ್ರಿಕೆ 3ನೇ ಅಧ್ಯಾಯ 38ನೇ ವಾಕ್ಯವನ್ನು ಒಮ್ಮೆ ತೆಗಿರಿ. ಲೂಕನ ಬರೆದ ಸುವಾರ್ತೆ 3:38. ಇವನು ಎನೋಷನ ಮಗನು, ಇವನು ಸೇತನ ಮಗನು, ಇವನು ಆದಾಮನ ಮಗನು, ಇವನು ದೇವರ ಮಗನು. ಸಾಕು ಬ್ರದರ್. ಇಲ್ಲಿ ನಮಗೆ ಸ್ಪಷ್ಟವಾಗಿ ದೇವರು ಹೇಳೋದನ್ನು ನಾವು ಇಲ್ಲಿ ಬರೆಸಿರುವುದನ್ನು ನಾವು ನೋಡ್ಬೋದು. ಇಲ್ಲಿ ಯೇಸು ಸ್ವಾಮಿಯ ಅವರು
ಬಗ್ಗೆದಲ್ಲಿ ಹೇಳ್ತಾ ಯೇಸು ಸ್ವಾಮಿಯ ವಂಶಾವಳಿಯ ಬಗ್ಗೆದಲ್ಲಿ ಮಾತಾಡುವಾಗ ಇಲ್ಲಿ ನಮಗೆ ಲೂಕನು ಬರೆದ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನಂತ ಬರೆದಿದ್ದಾರೆ ಅಂತ ಹೇಳಿದ್ರೆ 3:38 ತೆಗೆದು ನೋಡಿದಾಗ, ಇವನು ಏನೋಸನ ಮಗನು, ಇವನು ಸೇತನ ಮಗನು, ಇವನು ಆದಾಮನ ಮಗನು, ಇವನು ದೇವರ ಮಗನು. ಯೇಸು ಸ್ವಾಮಿಯ ವಂಶಾವಳಿಯನ್ನು ನಾವು ನೋಡ್ತಾ 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 ಬರುವಾಗ ಹಿಂದೆ ಬರ್ತಾ 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 ಏನೋಸನ ಮಗನು ಯಾರು? ಇವನು ಏನೋಸವನ ಮಗನು, ಇವನು ಸೇತನ ಮಗನು, ಇವನು ಆದಾಮನ ಮಗನು, ಆದಾಮನ ಯಾರ ಮಗನು? ದೇವರ ಮಗನು. ಅಂದ್ರೆ ದೇವರ ಮಗನು ಆದಾಮನು ಅಂದ್ರ ಮೇಲೆ ನಮಗೆ ಗೊತ್ತು ಮೊದಲ ಮಾನವ ಯಾರು? ಆದಾಮನು ಅಂತ ಗೊತ್ತು. ಆದಾಮನು ದೇವರ ಮಗನು ಅಂತ ಆದ್ರ ಮೇಲೆ ಆದಾಮನು ದೇವರಲ್ಲಿದ್ದಾನು. ಯಾಕಂದ್ರೆ ನಮ್ಮ ವಾಸಸ್ಥಳವು ನೀನೇ ಅಂತ ಹೇಳಿ ಹೇಳಿದ್ದಾರೆ ಅಂದ್ರ ಮೇಲೆ ಇಲ್ಲಿ ಆದಾಮನು ಎಲ್ಲಿದ್ದ? ದೇವರ ಬಳಿ ಇದ್ದ. ಆದಾಮನು ದೇವರ ಮಗನು ಅಂದ ಮೇಲೆ ನಾವು ನೀವೆಲ್ಲ ಏನು ಯಾರು? ಮತ್ತೆ ನಾವು ನೀವು ಯಾರಾಗ್ತೀವಿ? ದೇವರ ಸತ್ಯ, ನಾವು ನೀವು ಸಹ ದೇವರ ಮಕ್ಕಳಾಗಿದ್ದೀವಿ. ಹಾಗಾದ್ರೆ ಆದಾಮನು ದೇವರ ಮಗನು ಅಂದ್ರ ಮೇಲೆ ನಾವು ನೀವು ಸಹ ದೇವರ ಮಗಳು. ಈ ಲೋಕವು ಉಂಟಾಗುವುದಕ್ಕಿಂತ ಮುಂಚೆ, ಈ ಭೂಮಂಡಲವು ಉಂಟಾಗುವುದಕ್ಕೂ ಮುಂಚೆ ನಾವು ನೀವುಗಳೆಲ್ಲ ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ಯಾವುದು ಅಂದ್ರೆ ದೇವರೇ ಆಗಿದ್ದಾರೆ. ಆ ದೇವರೇ ವಾಸಸ್ಥಾನ ಆಗಿರುವಾಗ ದೇವರು ಎಲ್ಲಿದ್ದಾರೆ ಅಂತ ನಾವು ನೋಡ್ಬೇಕು ಅಂದ್ರೆ ನಮಗೆ ಅರ್ಥ ಆಗುತ್ತೆ. ದೇವರು ಪರಲೋಕದಲ್ಲಿದ್ದಾರೆ. ದೇವರು ನಮ್ಮ ಹೆತ್ತ ತಂದೆ, ಅವರಲ್ಲಿ ನಾವು ಇದ್ದವರು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ತಾಯಿ ಗರ್ಭಕ್ಕೆ ಬರುವ ಮೊದಲು ನಾವು ತಂದೆಯ ಗರ್ಭದಲ್ಲಿದ್ದೆವು. ತಂದೆಯ ಗರ್ಭದಲ್ಲಿ ಬರುವ ಮುಂಚೆ ನಮ್ಮ ತಂದೆಯು ನಾವು ತಾತನ ಗರ್ಭದಲ್ಲಿದ್ದೆವು. ನಾವು ತಂದೆಯ ಗರ್ಭದಿಂದ ತಾತನ ಗರ್ಭಕ್ಕೆ ಬರುವ ಮುಂಚೆ ನಾನು ಆಗಿರ್ಬಹುದು, ನಮ್ಮ ತಂದೆ ಆಗಿರ್ಬಹುದು, ನಮ್ಮ ತಾತನಾಗಿರ್ಬಹುದು, ಮುತ್ತಾತನ ಬಳಿಯಲ್ಲಿದ್ದು. ಅಂದ್ರೆ ಹೀಗೆ ನಾವು ಹಿಂದೆ ಹೋಗ್ತಾ ಇದ್ರೆ ನಾವು ಮೊದಲನೇದಾಗಿ ಆದಾಮನಲ್ಲಿ ನಾವು ಇದ್ದೆವು. ಆದಾಮನು ಯಾರಲ್ಲಿದ್ದರು? ದೇವರಲ್ಲಿದ್ದನು. ದೇವರೊಳಗೆ ನಾವೆಲ್ಲರೂ ಸಹ ಇದ್ದೆವು ಎಂಬುದನ್ನು ನಾವಿಲ್ಲಿ ಮೂಲವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. ಹಾಗಾದ್ರೆ ಅದೇ ಕಾರಣದಿಂದಲೇ ಮೋಶೆ ಹೇಳಿದರೆ ತಲಾಂತರದಿಂದ ನಾವು ನೀನೇ ನಮಗೆ ವಾಸಸ್ಥಾನವಾಗಿದ್ದೀವಿ. ಅಂದ್ರೆ ನಾವು ನಿನ್ನೆ ಮೊನ್ನೆ ಹುಟ್ಟಿದವರಲ್ಲ, 60-70 ವರ್ಷದ ಹಿಂದಿನವರಲ್ಲ. ಈಗ ಮೋಶೆಯನ್ನು ನೋಡಿದಾಗ ನಾವು ಈಗ ಭೂಲೋಕವನ್ನು ಉಂಟು ಮಾಡಿದಕ್ಕಿಂತ ಮುಂಚೆ ನಾವು ಇದ್ದವರು. ಅಂದ್ರೆ ಭೂಮಿ ಬಂದು ಕೆಲವಷ್ಟು ಈಗ ನಾವು ಮನುಷ್ಯರು ನಿರ್ಮಾಣವಾಗಿ ನಾವು ಚರಿತ್ರೆಯನ್ನು ನೋಡುವಾಗ ಸುಮಾರು 6,500-7,000 ವರ್ಷಗಳಾಗಿರ್ಬೋದು. ಆದ್ರೆ ನಾವು ಇವತ್ತು 6,500-7,000 ವರ್ಷದವರಲ್ಲ. ನಾವು ಈ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ, ಭೂಮಿ ನಿರ್ಮಾಣ ಮಾಡುವುದಕ್ಕೆ ಮುಂಚೆ ನಾವು ದೇವರಲ್ಲಿ ಇದ್ದವರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯನ ಒಮ್ಮೆ ತೆಗೆದು ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಸಾಕು. ಇಲ್ಲಿ ಹೀಗೆ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ನಾವು ಅದೇ 26ನೇ ವಾಕ್ಯದಲ್ಲಿ ನೋಡ್ತೀವಿ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯ ಮೇರೆಗೆ ಮನುಷ್ಯರನ್ನು ಉಂಟು ಮಾಡೋಣ ಅಂತ ದೇವರು ಪವಿತ್ರಾತ್ಮರ ಮೂಲಕವೂ ಮತ್ತು ಯೇಸು ಸ್ವಾಮಿಯ ಜೊತೆಯಲ್ಲಿದ್ದು ಮಾತಾಡ್ಕೊಳ್ಳೋದನ್ನ ನೋಡ್ತೀವಿ. ನಾವು ನಮ್ಮ ಸ್ವರೂಪದಲ್ಲಿ, ನಮ್ಮ ಅಂತ ಹೇಳಿದ್ರೆ ಅಲ್ಲಿ ಒಬ್ರಿಗಿನ್ನ ಜಾಸ್ತಿ ಇದ್ದಾರೆ. ಯಾರ್ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ, ಪವಿತ್ರಾತ್ಮರು ಇದ್ದಾರೆ, ಅವರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋದು ನಮಗೆ ತಿಳಿದಿರುವಂತ ವಿಷಯ. ಹಾಗಿರುವಾಗ ಇಲ್ಲಿ 27ನೇ ವಾಕ್ಯದಲ್ಲಿ ಬಂದಾಗ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ರೂಪದಲ್ಲಿ ಅವನು ಉಂಟು ಮಾಡಿದನು. ದೇವ ರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದಾರಂತೆ, ತನ್ನ ಸ್ವರೂಪದಲ್ಲಿ ದೇವ ರೂಪದಲ್ಲಿ ಉಂಟು ಮಾಡಿದಾನೆ. ಯಾವ್ದು ಆ ರೂಪ ಅಂತ ಹೇಳಿದ್ರೆ, ದೇವ ರೂಪ ಯಾವುದು ಅಂತ ಹೇಳಿ ಬಂದಾಗ ನಾವು ಆತ್ಮ ಸ್ವರೂಪರು. ದೇವರು ತಂದೆಯಾದ ದೇವರು ಆತ್ಮ ಸ್ವರೂಪರು. ನಮ್ಮನ್ನು ಆತ್ಮ ಸ್ವರೂಪಗಳಾಗಿ ಅಂದ್ರೆ ನಮ್ಮನ್ನು ಆತ್ಮ ಸ್ವರೂಪವಾಗಿ ಉಂಟು ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಅದೇ ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಸಾಕು. ಇಲ್ಲಿ ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಆದಾಮನು ನಮ್ಮ ಮೊದಲನೇ ಮನುಷ್ಯನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆ ಆದಾಮನನ್ನು ದೇವರು ಏನ್ ಮಾಡ್ದ? ನೆಲದ ಮಣ್ಣಿನಿಂದ ಉಂಟು ಮಾಡಿ ಅದಕ್ಕೆ ತನ್ನ ಜೀವಶ್ವಾಸವನ್ನು ಊದಿದ ಮೇಲೆ ಬದುಕುವ ಪ್ರಾಣಿಯಾದನು. ಅಂದರೆ ಮೊಟ್ಟ ಮೊದಲ ಮನುಷ್ಯನಿಗೆ ದೇವರು
ತನ್ನ ಜೀವಶ್ವಾಸವನ್ನು ಊದುವ ಮೂಲಕವಾಗಿ ಆತನನ್ನು ಬದುಕುವ ಪ್ರಾಣಿಯಾದರು. ಆಗಲೇ ನಾವು ಆದಾಮನೊಳಗೆ ನಾವು ದೇವರಿಂದ ಜೀವಶ್ವಾಸದ ಮೂಲಕ ಆದಾಮನೊಳಗೆ ನಾವು ಸೇರಿಕೊಂಡಿದ್ದೇವೆ. ತಲತಲಾಂತರದಿಂದ ದೇವರ ಜೊತೆಯಲ್ಲಿದ್ದಂತ ನಾವುಗಳು ಈ ಭೂಲೋಕ ಉಂಟಾದ ಮೇಲೆ ಆದಾಮನನ್ನು ಸೃಷ್ಟಿಸಲ್ಪಟ್ಟ ಮೇಲೆ ನಾವು ಆದಾಮನ ಮೂಲಕ ಈ ಭೂಮಿಗೆ ಬಂದಿದ್ದೇವೆ. ಆದಾಮನಲ್ಲಿ ನಾವು ಬಂದಿದ್ದೇವೆ. ಅಂದ್ರೆ ತಲತಲಾಂತರದಿಂದ ನಮ್ಮ ವಾಸಸ್ಥಾನ ದೇವರೇ. ನಾವು ಈ ಭೂಲೋಕದಲ್ಲಿ ಭೂಮಿ ಉಂಟಾದ ಮೇಲೆ ನಾವು ಆದಾಮನೊಳಗೆ ಬಂದಿದ್ದೇವೆ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡಿಕೊಳ್ಬಹುದು. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 26ರಿಂದ 28ನೇ ವಾಕ್ಯದವರೆಗೆ ಒಮ್ಮೆ ಓದೋಣ ನಾವು. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ನಾವು ಒಮ್ಮೆ ಓದೋಣ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ಸಾಕು. ಇಲ್ಲಿ ನಾವು ನಮಗೆ ಸಂಪೂರ್ಣವಾಗಿ ಇಲ್ಲಿ ಅರ್ಥ ಆಗೋದು, ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರು ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡರೇನೋ ಎಂದು ನಮ್ಮನ್ನು ಹುಡುಕುವವರಾಗಿ ಮಾಡಿದರು. ಇಲ್ಲಿ ದೇವರು ಆದಾಮನನ್ನು ಉಂಟು ಮಾಡಿದ್ದರಿಂದ ಆ ಆದಾಮನ ಒಬ್ಬನಿಂದಲೇ ಇವತ್ತು ನಾವು ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಜನಸಂಖ್ಯೆಗಳಿದ್ದೀವೋ ಅವರೆಲ್ಲರೂ ಆತನ ಒಬ್ಬನಿಂದಲೇ ಹುಟ್ಟಿಸಿದವರು. ಅಂದರೆ ಅಮೆರಿಕದಲ್ಲಿರಬಹುದು, ಇಂಡಿಯಾದಲ್ಲಿರಬಹುದು, ಆಫ್ರಿಕಾದಲ್ಲಿರಬಹುದು, ಇನ್ನೊಂದು ದೇಶದಲ್ಲಿರಬಹುದು, ಯಾವುದೇ ಒಂದು ಭೂಮಿಯ ಮೇಲೆ ಎಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿ ಮನುಷ್ಯರಿದ್ದಾರೋ ಆ ಮನುಷ್ಯರೆಲ್ಲರೂ ಸಹ ಆ ಒಬ್ಬನಿಂದಲೇ, ಅಂದರೆ ಆ ಆದಾಮನಿಂದಲೇ ಹುಟ್ಟಿದ ಜನಸಂಖ್ಯೆಗಳು. ಹಾಗಾಗಿ ದೇವರು ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲವನ್ನು ಅವರ ನಿವಾಸಗಳ ಮೇರೆಯನ್ನು ಗೊತ್ತು ಮಾಡಿದನಂತ ನಿಷ್ಕರ್ಷೆ ಮಾಡಿರ್ತಾನೆ. ಭೂಮಂಡಲದಲ್ಲೆಲ್ಲ ಓಡಾಡಿ ಸುತ್ತಿಕೊಂಡು ಎಲ್ಲಾ ಕಡೆನೂ ಮನುಷ್ಯರು ಹರಡಬೇಕು ಅಂತೇಳಿ ದೇವರ ಸಂಕಲ್ಪ. ಅದೇ ರೀತಿಯಾಗಿ ತಡಕಾಡಿ ನನ್ನನ್ನು ಹುಡುಕಿ ಕಂಡುಕೊಂಡರೇನು, ಒಂದು ವೇಳೆ ಅವರು ಬಂದ ಜಾಗ ಮರೆತು ಬಿಟ್ಟಿದಾರೋ ಏನೋ. ನಾವು ದೇವರೊಳಗೆ ಇದ್ದೀವಿ ಅನ್ನೋದು ನಾವು ಭೂಮಿ ಮೇಲೆ ಬಂದಿದ್ರ ಮೇಲೆ ಮರ್ತು ಬಿಡ್ತೀವಿ. ನಾವು ಪರಲೋಕದಲ್ಲಿ ಇದ್ದವರು, ದೇವರ ಜೊತೆಗೆ ವಾಸ ಮಾಡಿದವರು ಅನ್ನೋದು ನಾವು ಮರ್ತು ಬಿಡ್ತೀವಿ. ಹಾಗಾಗಿ ಒಂದು ವೇಳೆ ನಾವು ನಿಧಾನವಾದ್ರೂ ಏನು ತಡ್ಕಾಡ್ತೀವಿ, ಏನಾದ್ರು ಕಳ್ಕೊಂಡಾಗ ತಡ್ಕಾಡಿ ಹುಡುಕ್ತಿರ್ತಾನೆ ನಾವು. ಹಾಗೇನೆ ಒಂದು ವೇಳೆ ತಡ್ಕಾಡಿ ಹುಡುಕಿ ಕಂಡುಕೊಂಡರೇನೋ ಅಂತೇಳಿ ಹುಡುಕುವರ್ನಾಗಿ ನಮ್ಮನ್ನು ದೇವರು ನಿರ್ಮಿಸಿದರು, ನಮ್ಮನ್ನು ಹುಡುಕೋರ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಒಂದಲ್ಲ ಒಂದು ದಿನ ನಾವು ಇಲ್ಲಿಯವರಲ್ಲ, ನಾವು ಇಲ್ಲಿಯವರು ಅಲ್ಲವೇ ಅಲ್ಲ, ನಾವು ಭೂಲೋಕದವರು ನಿವಾಸಿಗಳಲ್ಲ, ನಾವು ಪರಲೋಕದಿಂದ ಬಂದಂಥವರು, ನಾವು ತಂದೆಯಲ್ಲಿ ಇದ್ದವಂಥವರು, ನಾವು ಬಂದಿರುವ ಜಾಗ ಇದಲ್ಲ ಅನ್ನೋದು ನಮಗೆ ಅರ್ಥ ಆಗ್ಬೇಕು ಅಂತ ನಮ್ಮನ್ನು ಹುಡುಕೋರ್ನಾಗಿ ದೇವರು ನಮ್ಮನ್ನು ನಿರ್ಮಾಣ ಮಾಡಿರ್ತಾರೆ. ಅದೇ ರೀತಿಯಾಗಿ ಕೆಳಗಿನ ವಾಕ್ಯ ನೋಡುವಾಗ ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ, ದೇವರು ನಮಗೆ ಒಬ್ಬರಿಗೂ ದೂರವಾದವನಲ್ಲಂತೆ ನಾವು ಅನ್ಕೊಬಹುದು ಇವತ್ತು. ಅಂದ್ರೆ ಕ್ರೈಸ್ತರು ಮಾತ್ರ ಅಲ್ಲ, ಎಲ್ಲಾ ಅನ್ಯ ಜನಗಳನ್ನು ಸೇರ್ಸ್ಕೊಳ್ಳೋಣ. ಸುಮಾರು 800 ಕೋಟಿ ಜನಸಂಖ್ಯೆ ಭೂಮಿ ಮೇಲೆ ಇದ್ದೀವಂದ್ರೆ ಆತನು ಅವ್ರಿಗೆ ಯಾರಿಗೂ ಒಬ್ರಿಗೂ ದೂರವಾದವನಲ್ಲ. ಅದನ್ನ ನಾವು ಹುಡುಕಿ ತಿಳ್ಕೊಳ್ಬೇಕು. ಈ ಜೀವನವನ್ನು ದೇವರು ಕೊಟ್ಟಿದ್ದಾರೆ ಅಂದ್ರೆ ಈ ಆಯುಷ್ ಕಾಲದಲ್ಲಿ ದೇವರನ್ನು ನಾವು ನಿಜವಾದ ದೇವರು ಯಾರು, ಸೃಷ್ಟಿಕರ್ತನ ಯಾರು ಅಂತೇಳಿ ನಾವು ಪ್ರಕೃತಿಯನ್ನು ನೋಡಿ ಮತ್ತು ಈ ಪ್ರಕೃತಿಯಲ್ಲಿ ನಡೆಯುವಂತ ಕಾರ್ಯಗಳನ್ನು, ಈ ಭೂಮಂಡಲ ತಿರುಗ್ತಾ ಇದೆ ಅಂತ ಹೇಳಿದ್ರೆ, ಸೌರ್ಯಮಂಡಲ ತಿರುಗ್ತಾ ಇದೆ ಅಂದ್ರೆ ಇದರ ಹಿಂದೆ ಯಾರಿದ್ದಾರೆ ಅಂತ ನಾವು ಹುಡುಕಿ ನೋಡಲು ಬಂದ್ರೆ ನಮಗೆ ಅರ್ಥ ಆಗುತ್ತೆ ದೇವರಿದ್ದಾನೆ ಅಂತೇಳಿ. ಆ ದೇವರೊಳಗೆ ನಾವು ವಾಸವಾಗಿದ್ದೇವೆ ಅಂತೇಳಿ ತಿಳ್ಕೊಳಕ್ಕೆ ನಿಧಾನ ಆಗ್ಬೋದು, ಆದ್ರೂ ಸಹ ನಾವು ಹುಡುಕಿ ತಿಳ್ಕೊಳ್ಬೇಕು ಅಂತ ದೇವರು ನಮ್ಮನ್ನು ನಮ್ಮನ್ನು ಹುಟ್ಟುವಾಗಲೇ ಹುಡುಕೋರಾಗಿ ನಮಗೆ ದೇವರು ಉಂಟು ಮಾಡಿದ್ದಾನೆ ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನೋಡಿ, ನಾವು ಆತನಿಗೆ ಒಬ್ಬರು ದೂರ ಆಗಿಲ್ಲಂತೆ. ನಾವು ಆತನಲ್ಲೇ ಜೀವಿಸುತ್ತೇವೆ, ಆತನಲ್ಲಿಯೇ ಇರುತ್ತೇವೆ, ಆತನಲ್ಲಿಯೇ ಚಲಿಸುತ್ತೇವೆ. ಎಷ್ಟು ಒಂದು ಸುಂದರವಾದ ವಾಕ್ಯ ಅಂತ ಹೇಳಿದ್ರೆ, ನಾವು ಆತನಲ್ಲಿ ಜೀವಿಸುತ್ತೇವೆ. ನಿಜ, ಜೀವ ಸ್ವರೂಪನಾದ ತಂದೆಯಲ್ಲಿಯೇ ನಾವು ಜೀವಿಸುತ್ತೇವೆ. ಒಂದು ವೇಳೆ ಆತನೇನಾದ್ರೂ ಕೋಪ ಮಾಡ್ಕೊಂಡು ಆತನ ಉಸಿರನ್ನು ವಾಪಸ್ ತಕೊಂಡ್ಬಿಟ್ರೆ ಭೂಮಾಂಡದಲ್ಲಿ ಒಬ್ರು ಇರಲ್ಲ ತಾನೆ, ಖಂಡಿತವಾಗಿ ಒಬ್ರು ಇರಲ್ಲ. ದೇವ್ರೇನಾದ್ರೂ ಕೋಪ ಮಾಡ್ಕೊಂಡು ಮನುಷ್ಯನ ಮೇಲೆ
ತನ್ನ ಉಸಿರನ್ನು ಕೊಟ್ಟಿರುವಂತ ಆದಾಮನಿಗೆ ಉಸಿರು ಊದಿ ಬದುಕುವ ಪ್ರಾಣಿಯಾಗಿ ಮಾಡಿರ್ತಾರಲ್ಲ ದೇವರು. ಒಮ್ಮೆ ಏನಾರ ಆ ಉಸಿರನ್ನ ವಾಪಸ್ ತಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ ಮನುಷ್ಯರು ಒಬ್ರು ಉಳಿಯಲ್ಲ, ನರಪ್ರಾಣಿ ಅನ್ನೋದೇ ಉಳಿಯಲ್ಲ, ಸಂಪೂರ್ಣವಾಗಿ ನಾಶ ಆಗಕ್ಕೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ದೇವ್ರ ಕರುಣಮಯನು, ಆತನಲ್ಲೇ ನಾವು ಜೀವಿಸುವಂತೆ ಮಾಡಿದ್ದಾನೆ, ಆತನಲ್ಲೇ ನಾವು ಜೀವಿಸ್ತಾ ಇದ್ದೀವಿ, ಆತನಲ್ಲೇ ನಾವು ಚಲಿಸ್ತಾ ಇದ್ದೀವಿ, ಅಂದ್ರೆ ಓಡಾಡ್ತಿದ್ದೀವಿ, ಆತನೊಳಗೆ ನಾವಿದ್ದೇವೆ ಮತ್ತು ಇರುತ್ತೇವೆ, ಯಾವಾಗಲೂ ಆತನೊಳಗೆ ಇರ್ತೇವೆ. ಅಂದ್ರೆ ಜೀವ ಸ್ವರೂಪನಾದ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಹಾಗಾಗಿ ನಾವು ಆತನ ಸಂತಾನದವರೇ ಎಂದು ಅನೇಕ ಕವಿಗಳು ಹೇಳಿದ್ದಾರೆ. ಅದೇ ರೀತಿ ನಾವು ಹೇಳ್ಬೇಕು, ನಾವು ಆತನ ಸಂತಾನದವರೇ ಎಂದು ತಿಳಿದೇವೆ. ನಾವು ದೇವರ ಸಂತಾನವರಾದ ಮೇಲೆ ದೈವವು ಮನುಷ್ಯರ ಶಿಲ್ಪೆಯಿಂದ ಕಲ್ಪನೆಯಿಂದ ಹುಟ್ಟಿದ್ದಲ್ಲ. ಅಂದ್ರೆ ನಾವು ದೇವರ ಸಂತಾನದವರು ಅಂದ್ರ ಮೇಲೆ ನಾವು ಪೂಜಿಸುವಂತ ದೇವರು ಯಾವುದೇ ಒಂದು ಕಲ್ಪನೆಯಿಂದ ಹುಟ್ಟಿದ್ದ ದೇವರು ಅಲ್ಲ. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪನು, ಜೀವ ಸ್ವರೂಪನಾದ ತಂದೆಯಲ್ಲಿ ನಾವು ತಲತಲಾಂತರು ವಾಸವಾಗಿದ್ದು, ಈ ಭೂಮಂಡಲ ಉಂಟಾದ ಮೇಲೆ ಆದಾಮನ ಮೂಲಕವಾಗಿ, ಆದಾಮನಿಗೆ ಜೀವಶ್ವಾಸವನ್ನು ದೇವರು ಊದುವ ಮೂಲಕವಾಗಿ ನಾವು ಆದಾಮನೊಳಗೆ ಬಂದು ಈ ಭೂಮಿಗೆ ಬಂದಿದ್ದೇವೆ. ಎಷ್ಟೋ ನಮಗೆ ಗೊತ್ತಿದೆ, ನಮಗೆ ಸರ್ಕಲ್ ಗೊತ್ತು ಏನಂದ್ರೆ ತಾಯಿ ಗರ್ಭದಲ್ಲಿ ನಾವು ನೆಲೆ ನಿಲ್ಲುವುದಕ್ಕೆ ಮುಂಚೆ ತಂದೆ ತಾಯಿ ಸಂಸಾರ ಮಾಡ್ತಾರೆ. ಅನೇಕ ಕೋಟ್ಯಾನುಕೋಟಿ ಯೂರಿಯನುಗಳು ಅಂದ್ರೆ ಕಣಗಳು ಯುದ್ಧ ಮಾಡ್ತವೆ. ಅದರಲ್ಲಿ ಒಂದು ಕೋಟ್ಯಾನುಕೋಟಿ ಕಣಗಳಲ್ಲಿ ಒಂದು ಕಣ ಮಾತ್ರನೇ ತಾಯಿಯ ಗರ್ಭವನ್ನು ತಂದೆ ಗರ್ಭದಿಂದ ಪ್ರವೇಶ ಮಾಡುತ್ತೆ. ಆ ಒಂದು ನಾವಾಗಿದ್ದೇವೆ. ಅಂದ್ರೆ ಯೋಚನೆ ಮಾಡಿ, ಇಲ್ಲಿ ನಾವು ಆರಿಸಲ್ಪಟ್ಟವರು ಹೌದಾ ಅಲ್ಲ ಅನ್ನೋದನ್ನು ನಮ್ಮನ್ನೇ ನಾವೇ ನೋಡಿಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ನಾವೇ ಬೇಕು ಅಂತ ದೇವರು ಆಸೆ ಪಟ್ಟು ನಮ್ಮನ್ನು ಈ ಭೂಲೋಕದಲ್ಲಿ ಕಳಿಸಿದ್ದಾರೆ. ಅಷ್ಟು ಜನ ನಾವು ಮೊದ್ಲಾಗನೆ ಹುಟ್ಟುವಾಗಲೇ ದೇವರ ನಮಗೆ ಎಷ್ಟು ಸಹಾಯಕರಾಗಿ ನಿಂತಿದ್ದಾರೆ ಅಂದ್ರೆ, ತಾಯಿಯ ಗರ್ಭದಲ್ಲಿ ನಾವು ರೂಪುಗೊಳ್ಳುವುದಕ್ಕೂ ಮುಂಚೆನೆ ತಾಯಿ ಗರ್ಭಕ್ಕೆ ಬರುವಾಗಲೇ ನಮ್ಮನ್ನು ದೇವರು ಜಯಿಸಿದ್ದಾರೆ. ಅಂದ್ರೆ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಅಷ್ಟು ಕೋಟ್ಯಾಂತರ ಕಣಗಳಲ್ಲಿ ನಾವು ತಾಯಿಯ ಗರ್ಭಕ್ಕೆ ಹೋಗಿದ್ದೇವೆ ಅಂದ್ರೆ ನಮ್ಮನ್ನು ದೇವರು ಬೇಕು ಅಂತ ಆರಿಸಿಕೊಂಡಿದ್ದಾರೆ. ಇದರಿಂದಲೇ ನಾವು ತಿಳ್ಕೊಬಹುದು, ನಾವು ಅವರಲ್ಲೇ ಜೀವಿಸುವವರಾಗಿದ್ದೇವೆ, ಅವರೇ ನಮ್ಮ ನಿಜವಾದ ವಾಸಸ್ಥಳ, ಅವರೇ ನಮ್ಮನ್ನು ನಡೆಸ್ತಾ ಇದ್ದಾರೆ, ನಮ್ಮನ್ನ ಚಲಿಸ್ತಾ ಇದ್ದಾರೆ, ನಮ್ಮನ್ನ ಜೀವಿಸುವಂತೆ ಮಾಡ್ತಾ ಇರೋರೇ ನಮ್ಮ ತಂದೆಯಾದ ದೇವರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಾವು ಇಲ್ಲಿ ತಿಳ್ಕೊಬಹುದು. ಯಾಕಂದ್ರೆ ದೇವರು ಎಷ್ಟು ಪ್ರೀತಿ ಸ್ವರೂಪರು, ದೇವರು ಎಷ್ಟು ಒಳ್ಳೆಯವರು ಅನ್ನೋದು ನಾವು ಇದರಿಂದಲೇ ನಾವು ತಿಳ್ಕೊಬಹುದು. ನಾವು ಉಂಟಾಗುವುದಕ್ಕೆ ಮುಂಚೆ ನಮಗೆ ಬೇಕಾಗಿದ್ದೆಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟು ನಮ್ಮನ್ನು ಈ ಭೂಲೋಕಕ್ಕೆ ತಂದಿದ್ದಾರೆ ದೇವರು. ಹಾಗಾಗಿ ನಾವು ಅವರಲ್ಲೇ ಚಲಿಸ್ತಾ ಇದ್ದೀವಿ. ಅವರು ನಮಗೋಸ್ಕರವಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಭೂಮಂಡಲದಲ್ಲಿ ಅನ್ನೋದು ನಮಗೆ ಅರ್ಥವಾಗ್ತಾ ಇದೆ. ಹಾಗಾದ್ರೆ ಇನ್ನೊಂದು ಮಾತನ್ನು ನಾವು ನೋಡ್ಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 15ನೇ ಅಧ್ಯಾಯ 45ನೇ ವಾಕ್ಯವನ್ನು ಒಮ್ಮೆ ನೋಡ್ಕೊಳ್ಳೋಣ. 1 ಕೊರಿಂಥ 15ನೇ ಅಧ್ಯಾಯ 45ನೇ ವಚನ. 15:45. ಬಲಾವಸ್ಥೆಯಲ್ಲಿ ಎದ್ದು ಬರುವುದು, ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ. 45. ಓಕೆ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆಯ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತ ಭಾವವಾದದ್ದು ಮೊದಲನೆಯದು, ಆಮೇಲೆ ಆತ್ಮಿಕವಾದದ್ದು. ಸಾಕು. ಇಲ್ಲಿ ಮೊದಲನೆಯ ಮನುಷ್ಯನಾದ ಆದಾಮನು ಎಂದು ಬರೆದಿದೆಯಲ್ಲ. 1 ಕೊರಿಂಥ 15ನೇ ಅಧ್ಯಾಯ 45-46ನೇ ವಾಕ್ಯ. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ. ಇಲ್ಲಿ ನಾವು ನೋಡ್ದೆ ಅಲ್ವಾ, ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೆಲದ ಮಣ್ಣಿನಿಂದ ಆದಾಮನನ್ನು ನಿರ್ಮಿಸಿ ಆತನಿಗೆ ಜೀವಶ್ವಾಸವನ್ನು ದೇವರು ಊದಿದಾಗ ಆದಾಮನು ಬದುಕುವ ಪ್ರಾಣಿಯಾದನು, ಮನುಷ್ಯನು ಬದುಕುವ ಪ್ರಾಣಿಯಾದನು ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಪೌಲನವರು ನೆನಪು ಮಾಡಿ ಬರೆತಿದ್ದಾರೆ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೇದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆಮೇಲೆ ಆತ್ಮಿಕವಾದದ್ದು. ಪ್ರಾಕೃತವಾದ ದೇಹವನ್ನು ಹೊತ್ಕೊಂಡು ಬಂದವರು ಯಾರು? ಆದಾಮನು. ಆದ್ರೆ ಆತ್ಮಿಕವಾದ ದೇಹವನ್ನು ಹೊತ್ಕೊಂಡು ಬಂದವರು ಯಾರು? ಯೇಸು ಕ್ರಿಸ್ತರು. ಹಾಗಾಗಿ ಮೊದಲನೆಯ ಆದಾಮನ ಯಾರು ಅಂತ ಹೇಳಿದ್ರೆ ನಮಗೆ ಗೊತ್ತು, ಪ್ರಾಕೃತ ಮನುಷ್ಯನಾದ ಆತನ ಮೂಲಕ ನಾವು ಆತನಿಗೆ ದೇವರು ಜೀವಶ್ವಾಸವನ್ನು ಊದಿದರ ಮೇಲೆ ಆತನು
ಬದುಕುವ ಪ್ರಾಣಿಯಾದನು. ಹಾಗಾದ್ರೆ ನಾವು ಆದಾಮನಿಂದ ನಾವು ಈ ಭೂಮಿಗೆ ಬಂದಿದ್ದೇವೆ. ಆ ಬದುಕುವ ಪ್ರಾಣಿಯಾದ ಪ್ರಾಕೃತ ಮನುಷ್ಯನ ಮೂಲಕವಾಗಿ ಈ ಲೋಕಕ್ಕೆ ನಾವು ಪ್ರವೇಶ ಮಾಡಿದ್ದೇವೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದನ್ನು ನಾವು ಆದಿಕಾಂಡ 2:7 ಮೂಲಕ ನಮಗೆ ಗೊತ್ತಾಗುತ್ತೆ. ಆ ಮೊದಲನೇ ಮನುಷ್ಯನಾದ ಆದಮನು ಬದುಕುವ ಪ್ರಾಣಿಯಾಗಿದ್ದು ಯಾವಾಗಂದ್ರೆ ದೇವರು ತನ್ನ ಜೀವಶ್ವಾಸವನ್ನು ಆತನಲ್ಲಿ ಊದಿದ ಮೇಲೆ ಆತನು ಬದುಕುವ ಪ್ರಾಣಿಯಾದನು ಅನ್ನೋದನ್ನು ನಾವು ನೋಡಿಕೊಂಡಿದ್ದೇವೆ. ಹಾಗಾದ್ರೆ ಮೊದಲನೇ ಅವನು ಆದಾಮನಾದ್ರೆ ಆಮೇಲೆ ನಾವು ಯಾರಿಂದ ಆರಿಸಿಕೊಂಡಿದ್ದೇವೆ ಅಂತ ಹೇಳಿ ನಾವು 2ನೇ ಕ್ವಶನ್ ಇದೆಯಲ್ಲ, ಆ ಭಾಗಕ್ಕೆ ನಾವು ಹೋಗುದಾದ್ರೆ ನಾವು ಎಲ್ಲಿ ವಾಸವಾಗಿದ್ದು ಅಂದ್ರೆ ನಾವು ಪರಲೋಕದಲ್ಲಿ ವಾಸವಾಗಿದ್ದು. ಆ ಪರಲೋಕದಲ್ಲಿ ವಾಸವಾಗಿದ್ದೇವೆ ಅನ್ನೋಕ್ಕೆ ನಾವು ಇನ್ನೊಂದು ವಾಕ್ಯವನ್ನು ನಾವು ನೋಡ್ಕೊಬಹುದು. ಅದಕ್ಕೂ ಮುಂಚೆ ನಾವು ಯಾರಿಂದ ಆರಿಸಲ್ಪಟ್ಟೆವು, ನಾವು ಯಾರಿಂದ ಆರಿಸಿ ತೆಗೆದುಕೊಂಡೆವು ಅನ್ನೋದನ್ನು ನೋಡುವುದು ತುಂಬಾ ಮುಖ್ಯವಾಗಿದೆ. ಈಗ ನಮಗೆ ಆರಿಸ್ಕೊಳ್ಳೋದಂದ್ರೆ ಗೊತ್ತು, ಹಣ್ಣು ತರಕಾರಿಗಳನ್ನು ಆರಿಸಿ ತಗೊಂಡ್ಕೊಳ್ತೀವಲ್ಲ, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಚೆನ್ನಾಗಿಲ್ದೇನಾರು ಮನೆ ತರ್ತೀವ ನಾವು? ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ನಮಗೆ ಇಷ್ಟವಾಗಿದ್ದನ್ನು ಆರಿಸ್ಕೊಳ್ತೀವಿ. ನಾವು ಒಂದು ಸ್ಯಾರಿ ತೆಗೆದುಕೊಳ್ಳೋಕೆ ಹೋದ್ರೆ ಅಲ್ಲಿ ಎಷ್ಟೊಂದು ಸ್ಯಾರಿಗಳನ್ನು ಕೌಂಟ್ರಲ್ಲಿ ಹಾಕ್ತಾರೆ. ಯಾಕೆ ಅಂದ್ರೆ ನಾವು ಒಂದನ್ನು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ತುಂಬಾವನ್ನು ನೋಡ್ತೀವಿ, ನೋಡಿ ಒಂದನ್ನು ನಾವು ಸೆಲೆಕ್ಟ್ ಮಾಡ್ಕೊಂತೀವಿ, ಹೌದಲ್ವಾ? ತರಕಾರಿ ಗಾಡಿ ಬಂತು ಅನ್ನಿ, ನಾವೊಂದು ಟೊಮಾಟೊ ತಕೊಳಕ್ ಹೋದ್ರು ಆ ಟೊಮಾಟೊ ಚೆನ್ನಾಗಿದ್ರೆ ಮಾತ್ರನೇ ತಕೊಂತೀವಿ. ಅದು ಒಂದು ಗಾಡಿ ಪೂರ್ತಿ ಟೊಮಾಟೊ ಇದ್ರು ನಮಗೆ ಬೇಕಾಗಿದ್ದು ನಾವು ಕೈಯಿಂದ ನೋಡಿ ಚೆನ್ನಾಗಿರೋದನ್ನು ಎತ್ತಿ ನಾವು ಬುಟ್ಟಿ ಒಳಗೆ ಹಾಕೊಂತೀವಿ. ಅಂದ್ರೆ ನಾವು ಸಹ ಹಾಗೆ ಆರಿಸಿ ತೆಗೆದುಕೊಂಡವರು ಅಂತ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಯಾರಿಂದ ಆರಿಸಲ್ಪಟ್ಟೆವು ಅಂತ ಹೇಳಿ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ಆರಿಸಲ್ಪಟ್ಟೆವು ಅನ್ನೋದನ್ನು ಗೊತ್ತಾಗಿದೆ. ಯಾರಿಂದ ಅನ್ನೋದನ್ನು ನಾವೀಗ ವಾಕ್ಯದ ಮೂಲಕವಾಗಿ ನೋಡ್ಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ ಎಲ್ಲರಿಗೂ ಗೊತ್ತಿರುವಂತ ವಚನವೇ, ಆದರೂ ಸಹ ಈ ಸಂದರ್ಭಕ್ಕೆ ನಾವು ಅದನ್ನು ಓದಲೇಬೇಕು. ಹಾಗಾಗಿ ಅದನ್ನು ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಯಾರಿಂದ ಆರಿಸಿ ತೆಗೆಯಲ್ಪಟ್ಟಿದೀವಿ ಅನ್ನೋದನ್ನು ನಮಗೆ ಹೇಳ್ತಾರೆ. ಅದಕ್ಕೂ ಮುಂಚೆ ದೇವರ ಸಂಕಲ್ಪ ಏನಾಗಿತ್ತು ಅಂತೇಳಿ ನಾವಿಲ್ಲಿ ನೋಡ್ಬೋದು. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಾನದಲ್ಲಿ ಪರಿಶುದ್ಧರೂ ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ನಾವು ಇಷ್ಟ ತನಕ ಆರಿಸಿಕೊಂಡು ಅಂತೀವಿ. ನಾವು ತರಕಾರಿ ಹಣ್ಣುಗಳನ್ನೆಲ್ಲ ಆರಿಸ್ಕೊಂಡಿದೀವಿ. ಅದೇ ರೀತಿ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸ್ಕೊಂಡಿದಾರಂತೆ. ಯಾತಕ್ಕಾಗಿ ಆರಿಸ್ಕೊಂಡ್ರು? ಇನ್ನೊಂದು ಕ್ವಶನ್ ನಮ್ಮಲ್ಲಿ ಬರುತ್ತೆ, ಯಾತಕ್ಕಾಗಿ ಆರಿಸ್ಕೊಂಡ್ರು ಅಂದಾಗ ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಾನದಲ್ಲಿ ಪರಿಶುದ್ಧರೂ ದೋಷ ಇಲ್ಲದವರು ಆಗಿರಬೇಕೆಂದು ಜಗತ್ತುತ್ಪತ್ತಿಗೆ ಮುಂಚೆನೆ ಕ್ರಿಸ್ತನಲ್ಲಿ ಆರಿಸ್ಕೊಂಡ್ರು. ಇವತ್ತು ನಿನ್ನೆ ನಮ್ಮನ್ನು ಆರಿಸ್ಕೊಂಡಿದ್ದಲ್ಲ ಪ್ರಿಯರೇ, ನಮ್ಮನ್ನು ಜಗತ್ತುತ್ಪತ್ತಿ ಆಗುವುದಕ್ಕಿಂತ ಮುಂಚೆನೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಈ ಭೂಮಂಡಲ ಉಂಟಾಗುವುದಕ್ಕೂ ಮುಂಚೆನೆ ಕ್ರಿಸ್ತನಲ್ಲಿ ಆರಿಸಿಕೊಂಡವರು. ಹಾಗಾದ್ರೆ ನಾವು ಶ್ರೇಷ್ಠರಲ್ವಾ? ನಮ್ಮ ಜೀವಿತ, ಈ ಮಾನವನ ಜೀವಿತ ಎಷ್ಟು ಶ್ರೇಷ್ಠವಾಗಿದ್ದು ಅಂತ ನಾವು ಒಮ್ಮೆ ನಮ್ಮನ್ನು ನಾವು ನೋಡ್ಕೊಳ್ಳೋಣ. ನಾವು ಅನ್ಕೊಂತೀವಿ ನಾವೇನಕ್ಕೂ ಬೇಡದವರು, ನಾವು ಸುಮ್ಮನೆ ಈ ಲೋಕ ಬಂದಿದ್ದೀವಿ, ಸತ್ತೋಗ್ಬೇಕಷ್ಟೇನೆ, ಈರಲ್ವರೆಗೆ ಬದುಕಬೇಕು, ನಾವು ಹೊಟ್ಟೆಪಾಡಿಗೋಸ್ಕರ ಇದಕ್ಕೋಸ್ಕರ ಅಂತ ಅಂತೀವಿ. ಆದ್ರೆ ದೇವರು ನಮ್ಮನ್ನು ಆರಿಸ್ಕೊಂಡಿರುವಂತ ಸಂಕಲ್ಪ ಏನಂದ್ರೆ ಪರಿಶುದ್ಧರು ದೋಷ ಇಲ್ಲದವರು ಆಗಿ ಪ್ರೀತಿಯಲ್ಲಿ ನಡ್ಕೊಳ್ಬೇಕು, ನಾವು ಪ್ರೀತಿಯಲ್ಲಿ ಇರ್ಬೇಕು ಅಂತ ಹೇಳನೆ ಪ್ರೀತಿ ಸ್ವರೂಪನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಇಲ್ಲಿ ಎಷ್ಟೊಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯೇಸು ಕ್ರಿಸ್ತರ ಎಷ್ಟು ಪ್ರೀತಿ ಸ್ವರೂಪರು, ಅವರು ಎಷ್ಟು ತ್ಯಾಗಮಯರು, ಅವರು ಎಷ್ಟು ಪರಿಶುದ್ಧರು, ಅವರು ಎಷ್ಟು ದೋಷ ಇಲ್ಲದವರು, ದೋಷರಹಿತ ಜೀವಿತವನ್ನು ಜೀವಿಸಿದವರು ಅಂತ ನಮಗೆ ಅರ್ಥ ಆಗುತ್ತೆ. ಆದ ಕಾರಣನೇ ಅವ್ರ ಮೂಲಕವಾಗಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಇನ್ನೊಂದು ವಾಕ್ಯ, ನಾವು ಆರಿಸಿಕೊಂಡಿದ್ದಾರೆ ಅಂತ ಹೇಳಿದಕ್ಕೂ ನಮಗೆ ಗೊತ್ತಾಗುತ್ತೆ ನಾವು ಎಲ್ಲಿದ್ವಿ. ಹಾಗಾದ್ರೆ ನಾವು ಎಲ್ಲಿದ್ವಿ? ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಯೇಸು ಕ್ರಿಸ್ತರು ಎಲ್ಲಿದ್ರು ಅಂತ ಹೇಳಿದಾಗ ಯೇಸು ಕ್ರಿಸ್ತರು ಪರಲೋಕದಲ್ಲಿದ್ರು, ತಂದೆಯ ಬಳಿಯಲ್ಲಿದ್ರು. ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ, ತಂದೆ ಎಲ್ಲಿದ್ರು ಅಂತ ಗೊತ್ತಾಗ್ಬೇಕು ಅಂತ ಹೇಳಿ. ಈಗ ನಾವು ದೇವರಲ್ಲಿದ್ವಿ, ದೇವರು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ಆರಿಸ್ಕೊಂಡಿದೀವಿ ಅಂತ ಮಾತಾಡ್ತಾ ಇದ್ದೀವಿ. ಹಾಗಾದ್ರೆ ತಂದೆಯಾದ ದೇವರು ಎಲ್ಲಿದ್ರು ಅನ್ನೋಕೆ ಒಂದೇ ಒಂದು ವಚನ ನೋಡೋಣ. 100 ವಚನ ಇದಾವೆ, ಅದರಲ್ಲಿ ಒಂದು ವಚನವನ್ನು ನೋಡೋಣ. ನಮಗೆ ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ಮಾತ್ರ ಓದಿ. ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂದ್ರೆ ತಂದೆಯಾದ ದೇವರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ, ಇದು ಸ್ವತಃ ಯೇಸು ಕ್ರಿಸ್ತರೇ ಸಹ ಹೇಳಿದ್ದ ಮಾತು. ಅಂದ್ರೆ ದೇವರ ಬಗ್ಗೆ ನಮಗೆ ಎಲ್ಲ ತಿಳಿಸ್ಕೊಟ್ಟದ್ದು ಯೇಸು ಸ್ವಾಮಿನೇ. ಅದು ಬಿಟ್ಟರೆ ನಮಗೆ ನಿಜವಾಗೂ ತಂದೆಯ ಬಗ್ಗೆ ಯಾವ ಪರಿಚಯನೂ ಇರಲಿಲ್ಲ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಏನಂತಾರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಎಲ್ಲಿದ್ದಾರೆ ನಮ್ಮ ತಂದೆಯಾದ ದೇವರು? ಪರಲೋಕದಲ್ಲಿದ್ದಾರೆ. ಪರಲೋಕದಲ್ಲಿ ನಾವು ಇದ್ವಿ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗುತ್ತೆ. ಪರಲೋಕದಲ್ಲಿರುವ ತಂದೆಯೇ ಅಂದ್ರೆ ಇಲ್ಲಿ ದೇವರು ಪರಲೋಕದಲ್ಲಿದ್ದಾರೆ, ಯೇಸು ಸ್ವಾಮಿಯೂ ಪರಲೋಕದಲ್ಲಿದ್ರು, ಪವಿತ್ರಾತ್ಮರು ಪರಲೋಕದಲ್ಲಿದ್ರು. ಅವ್ರ ಮೂಲಕವಾಗಿ, ಅಲ್ಲಿ ಯೇಸು ಸ್ವಾಮಿಯ ಮೂಲಕವಾಗಿ ನಮ್ಮನ್ನ ದೇವರು ಆತ್ಕೊಂಡಿದ್ದಾರೆ ಅನ್ನೋದನ್ನು ನಮಗಿಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೋದು. ಇನ್ನೊಂದು ವಚನವನ್ನು ನೋಡ್ಕೊಳ್ಳೋಣ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಒಮ್ಮೆ ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ನೋಡೋಣ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ಆತನ ನಿರ್ಮಾಣ. ನಾವು ಯಾರ ನಿರ್ಮಾಣ? ದೇವರ ನಿರ್ಮಾಣ. ನಾವು ಕೀರ್ತನೆ 100ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಸಹ ನಾವು ನಮಗೆ ಅರ್ಥ ಆಗುತ್ತೆ, ದೇವರೇ ನಮ್ಮನ್ನು ನಿರ್ಮಾಣ ಮಾಡಿದ್ರು ಅಂತ ಬರೆದಿದ್ದಾರೆ. ಕೀರ್ತನೆ 103ನೇ ವಚನದಲ್ಲಿ ಇದೆ. ಅದೇ ರೀತಿಯಾಗಿ ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿಯೇ ನಾವು ನೋಡಿ, ಸತ್ಕಾರ್ಯ ಮಾಡುವುದಕ್ಕಾಗಿಯೇ ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಯಾರಲ್ಲಿ ನಾವು ಆದ್ಕೊಂಡದ್ದು ಯಾರ ಮೂಲಕವಾಗಿ? ಕ್ರಿಸ್ತನ ಮೂಲಕವಾಗಿ. ಅದೇ ಸೃಷ್ಟಿಸಲ್ಪಟ್ಟವು. ಯಾಕಂತ ಹೇಳಿದ್ರೆ ನಮಗಿದು ಸಂಪೂರ್ಣವಾಗಿ ಗೊತ್ತು. ನಾವು ಕ್ರಿಸ್ತೇಸುವಿನಲ್ಲೇ ಸೃಷ್ಟಿಸಲ್ಪಟ್ಟವರು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಏನಕ್ಕಾಗಿ ಸೃಷ್ಟಿಸಲ್ಪಟ್ಟು ಅಂದ್ರೆ ಸತ್ಕಾರ್ಯಗಳನ್ನು ನಡೆಸುವುದಕ್ಕೋಸ್ಕರವಾಗಿಯೇ ದೇವರು ನಮ್ಮನ್ನು ಮೊದಲೇ ನೇಮಿಸಿದರು. ಇವತ್ತು ನಿನ್ನೆನ್ನು ಸಂಕಲ್ಪ ಅಲ್ಲ, ನಾವು ಸತ್ಕಾರ್ಯಗಳನ್ನು ಮಾಡಬೇಕು, ದೇವರ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿಯೇ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಸೃಷ್ಟಿಸಲ್ಪಟ್ಟಿದ್ದಾರಂತೆ. ನಮಗೆ ಗೊತ್ತು, ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟರು ಅಂದ ತಕ್ಷಣ ಅಯ್ಯೋ ನಾವು ದೇವರಿಂದ ನಿರ್ಮಾಣ ಅಂತ ಹಾಕಿದ್ದಾರೆ, ಇಲ್ಲಿ ನೋಡ್ರೆ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟರು ಅಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ದೇವರು ಆಜ್ಞಾಪಿಸಿದ್ದು, ದೇವರು ಯೇಸು ಸ್ವಾಮಿಯ ಮೂಲಕವಾಗಿ ಎಲ್ಲರನ್ನೂ ಸೃಷ್ಟಿಸಲ್ಪಟ್ಟಿದ್ದಾರೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಯೋಹಾನ ಬರೆದ ಸುವಾರ್ತೆಯನ್ನು ನೋಡೋಣ. 1ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ಒಮ್ಮೆ ನೋಡೋಣ. ಯೋಹಾನ ಬರೆದ ಸುವಾರ್ತೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಓದ್ಬೇಕಂಟಿ? ಸಾಕು. ಇಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬುದು ಆದಿಯಲ್ಲಿ ದೇವರ ಬಳಿ ಇದ್ದನು. ಇಲ್ಲಿ ವಾಕ್ಯ, ಯೇಸು ಸ್ವಾಮಿಯ ಮತ್ತೊಂದು ಹೆಸರೇನು ಅಂದ್ರೆ ನಮಗೆ ಎಲ್ಲರಿಗೂ ಗೊತ್ತಿರುವುದು ವಾಕ್ಯ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ವಾಕ್ಯದ ರೂಪದಲ್ಲೇ ಪರಿಚಯ ಆಗಿದ್ದಾರೆ. ಅವರು ಆದಿಯಿಂದಲೂ ವಾಕ್ಯವಾಗಿದ್ದರು. ಆ ವಾಕ್ಯವು ದೇವರ ಬಳಿ ಇತ್ತು, ಅವರೇ ದೇವರಾಗಿದ್ದರು, ಸ್ವತಃ ದೇವರಾಗಿದ್ದರು. ಸೃಷ್ಟಿಸಲ್ಪಡ್ಬೇಕು ಅಂದ್ರೆ ಆತನು ದೇವರಾಗಿರ್ಬೇಕಲ್ವಾ? ಆತನು ಇಲ್ಲಿ ಅದನ್ನೇ ನಮಗೆ ಸ್ಪಷ್ಟಪಡಿಸ್ತಿದ್ದಾರೆ. ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬವನು ಆದಿಯಲ್ಲಿ ದೇವರ ಬಳಿ ಇದ್ದನು. ಆದಿಯಲ್ಲಿ ದೇವರ ಬಳಿ ಇದ್ದವನು ವಾಕ್ಯರು, ಆ ವಾಕ್ಯರೇ ಯೇಸು ಕ್ರಿಸ್ತರು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಸಮಸ್ತವು ಅಂದ್ರ ಮೇಲೆ ನಾವು ಎಲ್ಲವನ್ನು ಅಂತ ತಿಳ್ಕೊಬೇಕು. ಪರಲೋಕ, ಭೂಲೋಕ, ಪಾತಾಳ ಲೋಕ ಎಲ್ಲವೂ ಸಹ ಯೇಸು ಕ್ರಿಸ್ತನ ಮೂಲಕವೇ ಉಂಟಾಯಿತು. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನ ಮೂಲಕವೇ ದೇವರ ಅನಾದಿ ಸಂಕಲ್ಪ ಅವರ ಮೂಲಕನೇ ಉಂಟು ಮಾಡಬೇಕು ಅನ್ನೋದು ಈ ಕಾರ್ಯದಲ್ಲಿ, ನಮಗೆ ಸೃಷ್ಟಿ ಕಾರ್ಯದಲ್ಲಿ ಯೇಸು ಕ್ರಿಸ್ತರು, ಪವಿತ್ರಾತ್ಮರು, ತಂದೆಯಾದ ದೇವರು 3 ಜನ ಸೇರಿ ಮಾಡಿದ್ದಾರೆ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ಗೊತ್ತು. ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಸಮಸ್ತವನ್ನು ಉಂಟು ಮಾಡಿದ್ರು ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಅದರಲ್ಲೇ ನೋಡ್ಕೊಳ್ಳೋಣ. 4ನೇ ವಾಕ್ಯವನ್ನು ನೋಡಿದಾಗ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಯಾರಲ್ಲಿ ಜೀವ ಇತ್ತು ಅಂದ್ರೆ ವಾಕ್ಯ ಸ್ವರೂಪನಾದ ಯೇಸು ಕ್ರಿಸ್ತನಲ್ಲಿ ಜೀವ ಇತ್ತು. ಆ ಜೀವವು
ಮನುಷ್ಯರಿಗೆ ಬೆಳಕಾಗಿತ್ತು. ಹಾಗಾಗಿನೇ ಆ ಮನುಷ್ಯರು ಬೆಳಕಿನವರಾಗಬೇಕು ಅಂತಲೇ ಯೇಸು ಕ್ರಿಸ್ತನಲ್ಲೇ ನಮ್ಮನ್ನು ಆತ್ಕೊಂಡ್ರು. ಯೇಸು ಕ್ರಿಸ್ತನಲ್ಲೇ ನಮ್ಮನ್ನು ಸೃಷ್ಟಿಸಲ್ಪಟ್ರು. ಯೇಸು ಕ್ರಿಸ್ತನ ಮೂಲಕವೇ ನಮ್ಮನ್ನು ಆರಿಸಿಕೊಂಡರು ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ದೇವರು ಯಾವುದೇ ಒಂದು ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಆತನ ಅನಾದಿ ಸಂಕಲ್ಪ ಒಂದಿರುತ್ತೆ. ಆತನ ಆಲೋಚನೆಗೆ ಯಾರೂ ಸಹ ಆಟೋಕ್ಕೆ ಆಗುವುದಿಲ್ಲ. ಆತನ ಆಲೋಚನೆ ತುಂಬಾ ಸಮೃದ್ಧವಾಗಿದ್ದು, ಆತನ ಆಲೋಚನೆ ನಮಗೆ ಗೊತ್ತು, ಆಕಾಶ ಭೂಮಿಗಿಂತಲೂ ಆಳವಾಗಿದ್ದು. ಅವರ ಆಲೋಚನೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನಾವು ನೋಡ್ಕೊಂಡು ನಮಗೆ ಗೊತ್ತಿದೆ. 55ನೇ ಅಧ್ಯಾಯ 8ರಲ್ಲಿ ಯೆಶಾಯ ಪತ್ರಿಕೆಯಲ್ಲಿ ಹೇಳಿದ್ದಾರೆ, ಆತನ ಆಲೋಚನೆಗಳು ನಮ್ಮ ಆಲೋಚನೆಗಿಂತ ಎಷ್ಟೋ ಉನ್ನತವಾಗಿದೆ. ಹಾಗಾಗಿ ದೇವರ ಆಲೋಚನೆ ಮೊದಲನೇ ಯೇಸು ಕ್ರಿಸ್ತರ ಮೂಲಕವೇ ಈ ಸೃಷ್ಟಿ ಕಾರ್ಯಗಳು ನಡೀಬೇಕು ಅನ್ನೋದು ದೇವರ ಸಂಕಲ್ಪ. ಆತನ ಮೂಲಕ ನಮ್ಮನ್ನು ಸೃಷ್ಟಿಸಲ್ಪಡಬೇಕು, ಆತನ ಮೂಲಕವನ್ನೇ ಆರಿಸಿಕೊಂಡು ಆತನ ಹಾಗೆ ನಾವು ಬದುಕಬೇಕು ಅನ್ನೋದೇ ದೇವರ ಸಂಕಲ್ಪ. ಇಲ್ಲಿ ಹಾಗಾಗಿನೇ ಯೇಸು ಸ್ವಾಮಿಯ ಮೂಲಕವೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಇನ್ನೊಂದು ವಾಕ್ಯವನ್ನು ನೋಡೋಣ. ಕೊಲೆಸಿದರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. ಕೊಲೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನೂ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನೂ ಆಗಿದ್ದಾನೆ. ಸಾಕು. ಇಲ್ಲಿ ಆತನು ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತರು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನು ಆಗಿದ್ದಾನೆ. ಅಂದ್ರೆ ಇಲ್ಲಿ ನಮಗೆ ಗೊತ್ತು, ಯೇಸು ಕ್ರಿಸ್ತರು ಅದೃಶ್ಯನಾದ ದೇವರ ಪ್ರತಿರೂಪನು. ಹೇಗೆ ದೇವರು ಆತ್ಮಸ್ವರೂಪನು, ಹಾಗೇನೆ ಯೇಸು ಸ್ವಾಮಿಯು ಆತ್ಮಸ್ವರೂಪರಾಗೇ ಇದ್ರು. ಈ ಭೂಲೋಕದಲ್ಲಿ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಮಾತ್ರನೇ ಆತನು ನರವತಾರ ಎತ್ಕೊಂಡು, ನಾವು ಮಾಂಸ ರಕ್ತಧಾರಿಗಳಾದ್ರಿಂದ ಆತನು ಸಹ ಮಾಂಸ ರಕ್ತಧಾರಿಯಾಗಿ ಭೂಮಿಗೆ ಬಂದಿದ್ದನು ಅಂತ ನಾವು ಎಷ್ಟು ಸರಿ ವಾಕ್ಯವನ್ನು ಓದ್ಕೊಂಡಿದ್ದೀವಿ. ಹಾಗಾಗಿ ದೇವರು ಇಲ್ಲಿ ನೋಡಿ ನಮಗೆ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗಳ ಜ್ಯೇಷ್ಠ ಪುತ್ರ ಸ್ಥಾನವನ್ನು ಹೊಂದಿದವನು ಆಗಿದ್ದಾನೆ. ಆತನ ಸೃಷ್ಟಿಗೆಲ್ಲ ಮೊದಲನೇವನು. ದೇವರು ಉಂಟು ಮಾಡಿದ್ರಲ್ಲಿ ಮೊದಲನವರು ಯಾರು ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತರು. ಅದನ್ನ ನಾವು ಒಮ್ಮೆ ವಾಕ್ಯದ ಮೂಲಕ ನೋಡ್ಕೊಳ್ಬಹುದು. ವಾಕ್ಯದಲ್ಲಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನವನ್ನು ಒಮ್ಮೆ ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಓಕೆ, ಥ್ಯಾಂಕ್ ಯು. ಇಲ್ಲಿ ದೇವರು ಯಾಕೆಂದರೆ ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕು. ನಾವಿಲ್ಲಿ ಕೊಲೆಸ ಬರೆದ ಪತ್ರಿಕೆ 1:15 ನೋಡ್ಕೊಂಡು ಅವರನ್ನು ಜ್ಯೇಷ್ಠ ಪುತ್ರನ ಸ್ಥಾನದಲ್ಲಿ ಇರಿಸಿದ್ರು ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಾ, ಅವರನ್ನೇ ಇಲ್ಲಿ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡರೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವಾಗುವುದಕ್ಕೆ ಮೊದಲೇ ನೇಮಿಸಿದನು. ಇಲ್ಲಿ ದೇವರು ನಮ್ಮನ್ನು ಮೊದಲೇ ತನ್ನವರು ಅಂತ ಹೇಳಿ ಹಾಕೊಂಡಿದ್ದಾರೆ. ನಾವು ದೇವರವರು, ಎಷ್ಟು ಆನಂದದ ವಿಷಯ ಅಲ್ವಾ. ನಾವು ದೇವರವರು ಅಂತ ಹೇಳಿದ್ರೆ ದೇವರ ಮಕ್ಕಳು, ನಾವು ದೇವರವರು, ನಾವು ಯಾಜಕ ವಂಶದವರು, ನಮಗೆ ಎಷ್ಟೊಂದೆಲ್ಲ ಹೆಸರು ಕೊಟ್ಟಿದ್ದಾರೆ. ಆಗ ದೇವರ ಪ್ರಜೆಗಳು ಅಂದ್ರೆ ಯಾರನ್ನು ತನ್ನವರಾಗ್ಬೇಕು ಅಂತ ಮೊದ್ಲಗನೆ ಆತನು ಉದ್ದೇಶವನ್ನು ತಿಳಿದುಕೊಂಡಿದ್ದನು, ಆತನು ಆಲೋಚನೆ ಮಾಡಿದ್ದರು. ಅವರನ್ನು ತನ್ನ ಮಗನ ಸಾರೂಪ್ಯವಾಗುವುದಕ್ಕಾಗಿ ಮೊದಲೇ ನೇಮಿಸಿದನು. ಇಲ್ಲಿ ನಮ್ಗೆ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದ್ರೆ ಯೇಸು ಸ್ವಾಮಿಯ ಸ್ವಾರೂಪ್ಯವನ್ನು ನಾವು ಪಡೆದುಕೊಳ್ಬೇಕು ಅಂತ ಹೇಳಿ ಆತನ ಮೊದಲನೇ ಸಂಕಲ್ಪವಾಗಿತ್ತು. ನಾವು ಮನುಷ್ಯರು ಭೂಮಿ ಮೇಲೆ ಹುಟ್ಟುವುದಕ್ಕೂ ಮುಂಚೆನೆ ದೇವರ ಸಂಕಲ್ಪ ಯೇಸು ಸ್ವಾಮಿಯ ರೀತಿಯಿಂದನೇ ನಾವು ಆಗ್ಬೇಕು, ಯೇಸು ಸ್ವಾಮಿಯ ರೀತಿಯಲ್ಲೇ ನಾವು ಬದುಕಬೇಕು. ಆತರು ಯೇಸು ಸ್ವಾಮಿ ಹೇಗೆಲ್ಲ ಬದುಕಿದ್ರು ಅನ್ನೋದು ನಮಗೆ ಗೊತ್ತು. ಅವರ ಸ್ವಾರೂಪ್ಯದಲ್ಲಿ ನಾವು ಆಗ್ಬೇಕು ಅಂತ ನಮ್ಮನ್ನು ಮೊದಲೇ ನೇಮಕ ಮಾಡಿದ್ರಂತೆ. ಇಲ್ಲಿ ನಾವು ಇವತ್ತು ನಿನ್ನೆ ಬಂದವರೆಲ್ಲ ನಾವು ಅನ್ಕೊಂತೀವಿ, ನಾವು ಕ್ರಿಸ್ತನನ್ನು ಇಷ್ಟು ವರ್ಷದಿಂದ ನಾವು ತಿಳ್ಕೊಂಡ್ವಿ, ಕ್ರಿಸ್ತನಲ್ಲಿ ಇಷ್ಟು ವರ್ಷದಿಂದ ನಾವು ಅಂಗೀಕೃತರಾದ್ವಿ, ದೇವರನ್ನು ತಿಳ್ಕೊಂಡ್ವಿ ಅಂತ ಹೇಳ್ತೀವಿ. ನಾವು ಹುಡುಕಾಡಿ ತಿಳ್ಕೊಂಡಿದ್ರು ಈ ಟೈಮಲ್ಲಿ ಇರ್ಬೋದು. ಬಟ್ ದೇವರ ಅನಾದಿ ಸಂಕಲ್ಪ, ಆತನು ಮೊದ್ಲಗನೆ ಯಾರನ್ನು ನೇಮಕ ಮಾಡಿದನೋ ಅವ್ರನ್ನ ತಿಳ್ಕೊಂಡು ಅವ್ರನ್ನ ಆರಿಸಿ ಇಟ್ಕೊಂಡು ನೇಮಕ ಮಾಡಿ ಇಟ್ಕೊಂಡು ತನ್ನ ಮಗನ ಸ್ವಾರೂಪ್ಯದಲ್ಲಿ ಅವರು ಬದಲಾಗಬೇಕು ಅಂತೇಳಿ ದೇವರು ಮೊದ್ಲಗನೆ ನಿಷ್ಕರ್ಷೆ ಮಾಡ್ಕೊಂಡಿದ್ರಂತೆ. ಹಾಗಾಗಿ ನಾವು ನಿಜವಾಗೂ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಭಾಗ್ಯವಂತರು ಅಂದ್ರೆ
ದೇವರ ಕೈ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರು. ನಾವು ಅವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿರ್ಬೇಕು ಅಂದ್ರೆ ದೇವರು ಹೇಳಿದ ಹಾಗೆ ಯೇಸು ಸ್ವಾಮಿಯ ರೂಪದಲ್ಲಿ ನಾವು ಬದಲಾಗಬೇಕು. ಯೇಸು ಸ್ವಾಮಿಯ ರೂಪದಲ್ಲಿಯೇ ನಾವು ಅವರ ಸ್ವಾರೂಪ್ಯವನ್ನು ಪಡೆದುಕೊಳ್ಬೇಕು. ಅವರ ಹಾಗೇನೆ ನಡಿಬೇಕು, ಅವ್ರ ಹಾಗೇನೆ ನುಡಿಬೇಕು, ಅವರ ಹಾಗೇನೆ ಜೀವಿಸ್ಬೇಕು. ಈ ಪಾಪ ಪ್ರಪಂಚದಲ್ಲಿ, ಪಾಪ ಅಂಟಿದ ಪ್ರಪಂಚದಲ್ಲಿ ಪಾಪ ನಮಗೆ ಅಂಟದ ಹಾಗೆ ಜೀವಿಸಿದವರೇ ಯೇಸು ಕ್ರಿಸ್ತರು. ಅವರು ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ಅವರ ಸ್ವರೂಪದಲ್ಲಿ ನಮ್ಮನ್ನು ನಡೆಸ್ಬೇಕು ಅಂತೇಳಿ ಅದೇ ರೀತಿ ಅದೇ 30ನೇ ವಾಕ್ಯವನ್ನು ಸಹ ಹಾಗೆ ಕಂಟಿನ್ಯೂ ಮಾಡೋಣ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಅಂದ್ರೆ ದೇವರು ಎಷ್ಟು ಆತನ ಅನಾಥ ಸಂಕಲ್ಪ ಅಂತ ಹೇಳಿದ್ರೆ ನಾವು ನೀತಿವಂತರಲ್ಲ. ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ದೇವರೇ ನಿರ್ಣಯಿಸಿದ್ರು ನಮ್ಮ ನೀತಿವಂತರು ಅಂತ. ನಾವು ನೀತಿವಂತರಲ್ಲ, ದೇವರೇ ನಿರ್ಣಯಿಸಿದ್ರು. ಯಾಕಂದ್ರೆ ಯೇಸು ಸ್ವಾಮಿಯ ಮೂಲಕವಾಗಿನೇ ನಾವು ದೇವರಿಗೆ ಪರಿಚಯವಾಗ್ಬೇಕಲ್ವಾ. ಈ ಭೂಲೋಕಕ್ಕೆ ಬಂದ ಮೇಲೆ ನಾವು ತಂದೆನೂ ಮರ್ತಿದ್ದೇವೆ, ನಾವು ಬಂದಿರುವ ಜಾಗವನ್ನು ಮರ್ತಿದ್ದೇವೆ, ಆತನ ಸಂಕಲ್ಪವನ್ನು ಮರ್ತಿದ್ದೇವೆ. ಅದನ್ನು ನೆನಪು ಮಾಡಿಕೊಳ್ಳಕ್ಕೆ ಯೇಸು ಸ್ವಾಮಿಯವರು ಈ ಭೂಲೋಕಕ್ಕೆ ಬಂದ್ರು. ಈ ಭೂಲೋಕಕ್ಕೆ ಬಂದು ತಂದೆಯಾದ ದೇವರನ್ನು ನಮಗೆ ತಿಳಿಸ್ಕೊಟ್ರು. ಪವಿತ್ರಾತ್ಮನ ಸಹಾಯದಿಂದ ಇನ್ನೂ ವಾಕ್ಯಗಳು ನಮ್ಮನ್ನು ಸತ್ಯಕ್ಕೆ ನಡೆಸ್ಕೊಂಡು ಹೋಗ್ತಾ ಇದೆ. ಇಲ್ಲಿ ತಂದೆ, ಮಗ, ಪವಿತ್ರಾತ್ಮನ ಕೆಲಸ ತುಂಬಾ ಇದೆ. ಅವರು ನಮ್ಮನ್ನು ಅವರ ಮಹಿಮಾ ಪದವಿಗೆ ನಮ್ಮನ್ನು ಸೇರಿಸುವುದಕ್ಕೋಸ್ಕರನೇ ಇಲ್ಲಿ ಯೇಸು ಸ್ವಾಮಿಯ ಮೂಲಕವಾಗಿ ನಮ್ಮನ್ನು ಆರಿಸ್ಕೊಂಡು ಆತನ ರೀತಿ ಜೀವಿಸ್ಬೇಕು ಅಂತ ಹೇಳಿ ದೇವರು ಮೊದಲಿಗೆ ನೇಮಕ ಮಾಡಿದ್ರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಾವು ನೋಡ್ಕೊಂಡಿದ್ದೀವಿ. ಅದೇ ಎಫೆಸರ ಬರೆದ ಪತ್ರಿಕೆ 1:4 ಪ್ರಕಾರ ನಮಗೆ ಪ್ರಕಾರ ಪ್ರೀತಿಯಲ್ಲಿ ನಡೆದು, ಅಂದರೆ ದೇವರು ಪ್ರೀತಿ ಸ್ವರೂಪರು, ಆತ್ಮ ಸ್ವರೂಪರು, ದೋಷ ಇಲ್ಲದವರು, ಪರಿಶುದ್ಧರು ಆಗಿರೋದ್ರಿಂದ, ಅದೇ ರೀತಿ ಯೇಸು ಕ್ರಿಸ್ತರು ಪವಿತ್ರಾತ್ಮರು ಸಹ ಪರಿಶುದ್ಧರು, ದೋಷ ಇಲ್ಲದವರು ಮತ್ತು ಪ್ರೀತಿ ಸ್ವರೂಪರಾಗಿದ್ರಿಂದ ಅವರ ರೀತಿನೇ ನಮ್ಮನ್ನು ದೇವ ಸ್ವರೂಪದಲ್ಲಿ ನಮ್ಮನ್ನು ಆದಿಕಾಂಡದಲ್ಲಿ ನಾವು ನೋಡ್ಕೊಂತೀವಲ್ಲ, ದೇವ ಸ್ವರೂಪದಲ್ಲಿ ನಮ್ಮ ಮನುಷ್ಯನನ್ನು ಉಂಟು ಮಾಡಿದನು ಅಂತ. ಹಾಗಾಗಿ ನಾವು ದೇವ ಸ್ವರೂಪರಾದ ನಾವು ಈ ಭೂಮಿಗೆ ಬಂದು ಮಾನವ ಸ್ವರೂಪವನ್ನು ಪಡ್ಕೊಂಡಿದ್ವು. ಆದಾಮನ ಮೂಲಕ ಪ್ರಕೃತ ಮಾನವನ ಮೂಲಕ ಭೂಮಿಗೆ ಬಂದ ಮೇಲೆ ನಾವು ಈ ಲೋಕವನ್ನು ನೋಡಿ ಇದೇ ನಮ್ಮ ಸ್ವಂತ, ಇದೇ ನಮಗೆ ಮುಖ್ಯ, ಈ ಲೋಕದಲ್ಲಿ ಆಸ್ತಿ ಮಾಡ್ಕೊಳ್ಬೇಕು, ಅದನ್ನ ಮಾಡ್ಕೊಳ್ಬೇಕು ಅಂತ ಒದ್ದಾಡ್ತಿದ್ವಿ. ಸುಮ್ಮನೆ ಗಡಿಬಿಡಿ ಪಟ್ಕೊಂಡು ನಾವು ಜೀವಿಸ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ. ಆದ್ರೆ ನಿಜವಾಗಿ ನಾವು ದೇವರನ್ನು ಹುಡುಕೋರಾಗಿರ್ಲಿಲ್ಲ. ಆದ್ರೆ ದೇವರ ಕೃಪೆಯಿಂದ ನಮ್ಮನ್ನು ನೇಮಿಸಿಕೊಂಡು ಕೊನೆಗೂ ಹುಡುಕಿ ನಾವು ದೇವರನ್ನು ಹುಡುಕುವಂತ ಮಹಾಭಾಗ್ಯವನ್ನು ನಮಗೆ ದಯಪಾಲಿಸಿದ್ದಾರೆ. ಹುಡುಕಿದ ಮೇಲೆ ನಾವು ಏನ್ ಮಾಡ್ಬೇಕು? ವಾಕ್ಯವನ್ನು ಕೇಳ್ಬೇಕು, ವಾಕ್ಯಾನುಸಾರವಾಗಿ ಜೀವಿಸ್ಬೇಕಲ್ವಾ. ಅದಕ್ಕೋಸ್ಕರನೇ ನಮ್ಮನ್ನು ಉಂಟು ಮಾಡಿದಾರಲ್ವಾ. ಈಗ ನಾವು ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಾಕ್ಯವನ್ನು ನಾವು ನೋಡೋಣ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು ಓದ್ಬೇಕಂತೆ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಸಾಕು. ಇಲ್ಲಿ ನಮಗೆ ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅಂದ್ರೆ, ಅದಿರಲಿ ಸತ್ಯಭಾವದಿಂದ ದೇವರಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸ್ತಾನಲ್ಲವೇ? ಎಂಥವರಾಗಿರ್ಬೇಕು? ಇಂಥವರೇ ಆಗಿರ್ಬೇಕು ಅಂತ ಅಪೇಕ್ಷಿಸ್ತಾನಂತೆ. ಅದು ಎಂಥವರಾಗಿರ್ಬೇಕಂದ್ರೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ದೇವರು ನಮ್ಮನ್ನು ಆತ್ಕೊಳ್ಳಿಕ್ಕೆ ಎಷ್ಟು ಒಂದು ದೊಡ್ಡ ಕಾರಣ ಇದೆ ನೋಡಿ. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23-24ನೇ ವಚನ. ಇಂಥವರೇ ಆಗಿರ್ಬೇಕು ಅಂತ ಅಪೇಕ್ಷಿಸ್ತಾನೆ. ದೇವರು ಒಂದು ಅಪೇಕ್ಷೆ ಇದೆ, ದೇವರಿಗೊಂದು ಅಪೇಕ್ಷೆ ಇದೆ, ನಮಗೂ ಸಹ ಒಂದು ಅಪೇಕ್ಷೆ ಇರುತ್ತಲ್ಲ, ನಮ್ಮ ಮಕ್ಕಳು ಹೀಗೆ ಇರ್ಬೇಕು ಅಂತ. ಅದೇ ರೀತಿ ದೇವರು ಆದುಕೊಂಡ ಮಕ್ಕಳಾದ ನಾವು ದೇವರಿಗೆ ಒಂದು ಅಪೇಕ್ಷೆ ಇರುತ್ತೆ. ಏನಂತ ಹೇಳಿ, ಇಂಥವರೇ ಇರ್ಬೇಕು. ಹೇಗೆ ಇರ್ಬೇಕು ಅಂದ್ರೆ, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕವಾಗಿ ಆರಾಧಿಸಬೇಕು. ಈಗ ನೋಡಿ, ದೇವರ ಅನಾದಿ ಸಂಕಲ್ಪ ಏನು ಅಂತ ನಮಗೆ ಗೊತ್ತಾಗ್ತಾ ಇದೆ. ನಾವನ್ನು ಆತನು ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವವರಾಗಬೇಕು, ಆತ್ಮೀಯ ರೀತಿಯಲ್ಲಿ. ನಾವು ಆತ್ಮ ಸ್ವರೂಪರಲ್ವಾ,
ದೇವರ ಸ್ವರೂಪದಲ್ಲಿ ನಾವು ಉಂಟು ಮಾಡಿದ್ದಲ್ವಾ, ನಾವು ಆತ್ಮ ಸ್ವರೂಪದ, ಹಾಗಾಗಿ ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ದೇವರನ್ನು ಆರಾಧಿಸಬೇಕು. ಅದಕ್ಕೋಸ್ಕರನೇ, ಅದನ್ನ ಕಲಿಸಿಕೊಡುವುದಕ್ಕೋಸ್ಕರನೇ ತನ್ನ ಮುದ್ದು ಮಗನಾದ ಯೇಸು ಕ್ರಿಸ್ತರನ್ನು ಈ ಭೂಮಿಗೆ ಕಳಿಸ್ತಾರೆ. ಅಷ್ಟೇ ಅಲ್ಲ, ಪವಿತ್ರಾತ್ಮರು ಸಹ ಪರಲೋಕದಲ್ಲಿ ಇದ್ದವರು, ಆದರೆ ನಮಗೋಸ್ಕರವಾಗಿ ಯೇಸು ಸ್ವಾಮಿಯು ಬಂದು ನಮ್ಮನ್ನು ನಾವು ನೋಡಿದ್ದೀವಿ. ಅವರು ಶಿಲುಬೆ ಮರಣ ಹೊಂದಿದ ಮೇಲೆ, ಸಮಾಧಿಯಾಗಿ ಪುನರುತ್ಥಾನ ಹೊಂದಿದ ಮೇಲೆ ಅವ್ರು ಹೇಳ್ತಾರೆ, ನಿಮ್ಮನ್ನ ಅನಾಥರಾಗಿ ಬಿಟ್ಟು ಹೋಗಲ್ಲ, ನಾನು ನಿಮ್ಮ ಸಹಾಯಕ್ಕಾಗಿ ಪವಿತ್ರಾತ್ಮನನ್ನು ಕಳಿಸ್ಕೊಡ್ತೀನಿ ತಂದೆ ಬಳಿಯಿಂದ ಅಂತ ಹೇಳಿದ ಹಾಗೆ ಆ ಪವಿತ್ರಾತ್ಮರು ನಮ್ಮ ಬಳಿಗೆ ಬಂದಾಗ ನಮ್ಮನ್ನು ಸತ್ಯಕ್ಕೆ ತಕ್ಕಾಗಿ ನಡೆಸುವವರು ಆಗಿದ್ದಾರೆ. ಸಕಲ ವಿಷಯದಲ್ಲಿಯೂ ಅವರು ನಮ್ಮನ್ನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ನಡೆಸಿಕೊಂಡು ಹೋಗೋರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳಿದ ಮಾತು ಅದೇ ಪ್ರಕಾರವಾಗಿ ಅವರು ನಮ್ಮನ್ನು ಸತ್ಯಕ್ಕೆ ನಡೆಸಿಕೊಂಡು ಹೋಗ್ಲಿಕ್ಕೆ ನಮಗೆ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಅದನ್ನು ಒಮ್ಮೆ ನೋಡ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯವನ್ನು ನೋಡೋಣ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಯೋಹಾನ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ಸತ್ಯದ ಆತ್ಮವು ನಮಗೆ ಬಂದಾಗ ಏನ್ ಮಾಡ್ತಾರೆ? ಸಕಲ ವಿಷಯದಲ್ಲೂ ನಮ್ಮನ್ನು ನಡೆಸ್ಕೊಂಡು ಹೋಗಿ ಎಲ್ಲಕ್ಕೆ? ಸತ್ಯಕ್ಕೆ ಸೇರಿಸ್ತಾರಂತೆ. ದೇವರು ಸತ್ಯವಾದವನು, ದೇವರ ವಾಕ್ಯವು ಸತ್ಯವಾಗಿದ್ದು ಆ ವಾಕ್ಯಾನುಸಾರವಾಗಿ ಜೀವಿಸಲು ನಮಗೆ ಪವಿತ್ರಾತ್ಮನು ಸಹಾಯ ಮಾಡ್ತಾರೆ. ಇದು ದೇವರು ನಮಗೆ ಕೊಟ್ಟಿರುವಂತ ವರದಾನ. ಅದೇ ರೀತಿಯಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನವನ್ನು ಒಮ್ಮೆ ನೋಡೋಣ. 14:6. ಯೋಹಾನ ಬರೆದ ಸುವಾರ್ತೆ 14:6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಥ್ಯಾಂಕ್ ಯು. ಇಲ್ಲಿ ಯೇಸು ಸ್ವಾಮಿಯೇ ಸ್ವತಃ ಹೇಳ್ತಾರೆ. ಇಲ್ಲಿ ತೋಮನು ಆತನನ್ನು, ನೀನು ಎಲ್ಲಿಗೆ ಹೋಗ್ತೀಯಾ, ನಿನ್ ಮಾರ್ಗ ಯಾವುದು ನನಗೆ ಗೊತ್ತಿಲ್ಲ, ನೀನ್ ಹೇಳ್ತೀಯಾ ಅಂತ ಕೇಳಿದಾಗ, ತೋಮರವರು ಕೇಳಿದಾಗ ಯೇಸು ಸ್ವಾಮಿ ಅವರು ಏನಂತ ಉತ್ತರ ಕೊಡ್ತಾರೆ ನೋಡಿ. ಯೇಸು ಅವರಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅದ ಕಂಟಿನ್ಯೂ ಮಾಡಿದ್ರೆ, ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿತಿದ್ದೀರಿ, ಇಂದಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನ ನೋಡಿದ್ರಲ್ಲ ಎಂದು ಹೇಳಿದನು. ಅಂದ್ರೆ ದೇವರು ಯೇಸು ಸ್ವಾಮಿಯು ಸತ್ಯವೂ ಮಾರ್ಗವೂ ಜೀವವೂ ಎಲ್ಲವೂ ಯೇಸು ಸ್ವಾಮಿಯಾಗಿದ್ದಾರೆ. ಅವರೇ ನಮಗೆ ಪರಲೋಕಕ್ಕೆ ಮಾರ್ಗವನ್ನು ತೋರಿಸುವಂತವರು. ಅವರಲ್ಲದೆ ನಮಗೆ ನಾವು ಖಂಡಿತವಾಗಿ ಮತ್ತೆ ತಂದೆ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಮೂಲಕನೇ ನಮ್ಮನ್ನು ಸೃಷ್ಟಿಸಿದ್ದಾರೆ, ಅವರ ಮೂಲಕವನ್ನೇ ನಮ್ಮನ್ನು ಆದುಕೊಂಡಿದ್ದಾರೆ, ಅವರ ಮೂಲಕವಾಗಿಯೇ ನಾವು ಪರಲೋಕಕ್ಕೆ ಹೋಗಬೇಕು. ನಮ್ಮ ಗಮ್ಯ ಸ್ಥಳವಾದ ಪರಲೋಕವನ್ನು ನಾವು ಸೇರ್ಬೇಕು ಅಂದ್ರೆ ಯೇಸು ಕ್ರಿಸ್ತರೇ ಮಾರ್ಗ. ಆ ಮಾರ್ಗವನ್ನು ಬಿಟ್ಟು ಬೇರೆ ಯಾವ ಮಾರ್ಗದಿಂದಲೂ ನಮಗೆ ರಕ್ಷಣೆಯೂ ಇಲ್ಲ, ಯಾವ ಮಾರ್ಗದಿಂದಲೂ ನಾವು ತಂದೆಯ ಬಳಿಗೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಅದನ್ನೇ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯವೂ ಜೀವವೂ ಆಗಿದ್ದೇನೆ. ಇಲ್ಲಿ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇವೆ. ಯಾಕಂದ್ರೆ ಯೇಸು ಸ್ವಾಮಿಯಲ್ಲಿ ಜೀವಿತ್ತು, ನಾವು ಮೊದಲನೇ ಓದ್ಕೊಂಡ್ವಿ, ಆ ತರಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಅಂತ ನಾವು ನೋಡ್ಕೊಂಡಿದ್ದೀವಿ. ಅಂದ್ರೆ ಯೇಸು ಸ್ವಾಮಿಯವರು ಜೀವವೂ ಆಗಿದ್ದಾರೆ, ಮಾರ್ಗವೂ ಆಗಿದ್ದಾರೆ, ಅವರೇ ಸತ್ಯವಾಗಿದ್ದಾರೆ. ಹಾಗಾಗಿ ಆ ವಾಕ್ಯ ಎಂಬುವರು ಯೇಸು ಸ್ವಾಮಿ, ಆ ವಾಕ್ಯದ ಮೂಲಕವಾಗಿ ನಾವು ಪರಲೋಕವನ್ನು ಸೇರುವವರಾಗಬೇಕು. ಅದರ ಪ್ರಕಾರವಾಗಿ ಜೀವಿಸುವುದರಿಂದ ನಾವು ಪರಲೋಕವನ್ನು ಸೇರಬಹುದು ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ಕೊಂಡಿದ್ದೀವಿ. ಈ ಒಂದು ಯೇಸು ಸ್ವಾಮಿಯು ನಮಗೆ ಗೊತ್ತು, ಪಾಪರಹಿತವಾದ ಜೀವನವನ್ನು ಜೀವಿಸಿ ಆತನಲ್ಲಿ ಲೋಕದ ಪಾಪ ಅಂಟಿಕೊಳ್ಳದ ಹಾಗೆ ಅವ್ರು ಹೇಗೆ ಜೀವನ ಮಾಡಿದ್ದಾರೆ ಈ ಭೂಲೋಕದಲ್ಲಿ ಅಂತ ಗೊತ್ತು. ನಾವು ಹೇಳ್ತೀವಿ ದೇವರಿಗೆ, ನಾವು ಒಂದು ವೇಳೆ ನಮ್ಮನ್ನು ನಾವು ನರಕಕ್ಕೆ ಹೋದ್ರೆ ತಂದೆಯನ್ನು ನಾವು ಕ್ವಶನ್ ಮಾಡ್ಬೋದು, ತಂದೆ ನಿನಗೇನು ಗೊತ್ತು, ಈ ಮನುಷ್ಯ ಜೀವನವನ್ನು, ಈ ಮಣ್ಣಿನ ಶರೀರ ಪ್ರಕೃತ ದೇಹವನ್ನು ಹೊತ್ಕೊಂಡು ಬಂದ ಮನುಷ್ಯರು ನಾವು ಈ ಲೋಕದ ಆಸೆಗೆ ಬೀಳದೆ ಇರ್ಲಿಕ್ಕಾಗುತ್ತಾ, ನಿನಗೆ ಹೇಗೆ ಗೊತ್ತು ಇದು, ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಅಂತ ಹೇಳಿ ನಾವೇನಾದ್ರು ಕೇಳ್ಬೋದೇನೋ. ಅದಕ್ಕೆ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನು ಏನ್ ಮಾಡಿದ್ದಾರೆ, ಒಬ್ಬ ಮಗನಾದ ಯೇಸು ಕ್ರಿಸ್ತರನ್ನು ನಮ್ಮ ಹಾಗೇನೆ ಈ ಮಣ್ಣಿನ ಶರೀರವನ್ನೇ ಧರಿಸ್ಕೊಂಡು ಬರ್ಲಿಕ್ಕೆ, ಈ ಭೂಮಿ ಮೇಲೆ ಅವರು ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಈ ಪ್ರಪಂಚದಲ್ಲಿ 33.5 ವರ್ಷ ಬದುಕಿದ್ರು, ಆದ್ರೆ ಈ ಪ್ರಪಂಚದಕ್ಕೆ ಲೋಪಕ್ಕೆ, ಈ ಪ್ರಪಂಚದ ದೋಷಕ್ಕೆ ಅಂಟಿಕೊಳ್ಳದ ಹಾಗೆ ಜೀವಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಎಷ್ಟು ಶುದ್ಧರಾಗಿದ್ರು ಅಂದ್ರೆ, ನನ್ನಲ್ಲಿ ಪಾಪ ಏನಾದ್ರು ಇದ್ದರೆ ಯಾರು ತೋರಿಸ್ರಿ ಅಂತ ಸವಾಲು ಹಾಕಿದ್ರಂತೆ. ಅಂದ್ರೆ ಅಷ್ಟೊಂದು ಈ ಪ್ರಪಂಚದಲ್ಲಿದ್ದರೂ ಪ್ರಪಂಚದ ದೋಷ ಅಂಟಿಕೊಳ್ಳದ ಹಾಗೆ ಅವರು ಬದುಕಿ ತೋರಿಸಿ
ತೋರಿಸಿದ್ದಾರೆ. ಹಾಗಾಗಿ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ನಡಿಬೇಕು ಅಂದ್ರೆ ಆತನ ರೀತಿಯಲ್ಲಿ ನಾವು ಜೀವನವನ್ನು ಮಾಡಬೇಕು, ಆತನ ರೀತಿಯಲ್ಲಿ ನಾವು ಬದುಕಬೇಕು. ಯೇಸು ಸ್ವಾಮಿಯು ನಮಗೆ ಎಲ್ಲ ರೀತಿಯಿಂದನೂ ಮಾದರಿ ತೋರಿಸಿದ್ದಾರೆ. ಈ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನೋದನ್ನು ವಾಕ್ಯದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವಾಕ್ಯವೇ ನಮಗೆ ಎಲ್ಲವನ್ನು ತಿಳಿಸಿಕೊಡುವಂಥದ್ದಾಗಿದೆ. ಈ ಪ್ರಪಂಚದಲ್ಲಿ ನಮಗೆ ವಾಕ್ಯವನ್ನು ಬಿಟ್ಟರೆ ನಮ್ಮನ್ನ ದೇವರ ಬಳಿ ಸೇರಿಸುವುದಕ್ಕೆ ಮತ್ತೊಂದು ಅವಕಾಶನೇ ಇಲ್ಲ. ವಾಕ್ಯದ ಮೂಲಕವಾಗಿ ನಮ್ಮನ್ನು ಸರಿಪಡಿಸ್ಕೊಳ್ಬೇಕು, ನಮ್ಮ ಜೀವಿತವನ್ನು ಬದಲಾಯಿಸ್ಕೊಳ್ಬೇಕು. ಪಾಪವು ನಮಗೆ ಅಂಟದ ಹಾಗೆ ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸ್ಬೇಕು ಅಂದ್ರೆ ಅದಕ್ಕೆ ದೇವರ ಪ್ರೀತಿ, ದೇವರ ಕರುಣೆ, ದೇವರ ಆಶೀರ್ವಾದ, ಅವರ ಕೃಪೆ ನಮ್ಮ ಮೇಲೆ ಇರುತ್ತೆ. ಯಾವಾಗಂದ್ರೆ ನಾವು ವಾಕ್ಯಾನುಸಾರವಾಗಿ ಜೀವಿಸಿದಾಗ, ನಾವು ಯೇಸು ಕ್ರಿಸ್ತರ ಸ್ವಭಾವವನ್ನೇ ಹೊಂದ್ಕೊಂಡು ಅವನು ದಿನೇ 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 ನಾವು ಪ್ರಯತ್ನ ಪಡ್ಬೇಕು, ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರತಿನಿತ್ಯವೂ ನಮ್ಮನ್ನು ತಿದ್ದಿ 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 ಅಭ್ಯಾಸ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಒಂದು ಲೋಪ ಇದ್ರು ನಾವು ಪರಿಪೂರ್ಣರಾಗಲ್ಲ. ನಾವು ಪರಿಪೂರ್ಣರಾಗಬೇಕು ಅಂತ ಯೇಸು ಸ್ವಾಮಿಯನ್ನು ದೇವರು ಪರಿಪೂರ್ಣವಾದ ಯೇಸು ಸ್ವಾಮಿಯ ಮೂಲಕವೇ ನಮ್ಮನ್ನು ಆರಿಸಿಕೊಂಡು ಅವರೇ ನಮಗೆ ಮಾದರಿಯಾಗಿ, ಅವರೇ ನಮಗೆ ಮಾರ್ಗ, ಸತ್ಯ, ಜೀವವಾಗಿ ಈ ಲೋಕದಿಂದ ಪರಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ದಾರಿ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಪವಿತ್ರಾತ್ಮರು ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಲಾಸ್ಟ್ ಒಂದು ವಾಕ್ಯವನ್ನು ನೋಡೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17-18 ವಾಕ್ಯವನ್ನು ನೋಡ್ಕೊಳ್ಳೋಣ. 2 ಕೊರಿಂಥ 3ನೇ ಅಧ್ಯಾಯ 17-18. ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆರೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲೇ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ಸಾಕು. ಇಲ್ಲಿ ನಮಗೆ ಸಂಪೂರ್ಣವಾದ ಆ ಕರ್ತನ ನೋಡಿ, ಕರ್ತನ ಆತ್ಮನು ಯಾರಲ್ಲಿದ್ದನೋ ಅವರಿಗೆ ಬಿಡುಗಡೆ ಉಂಟು. ಕರ್ತನ ಆತ್ಮ ಯಾರಲ್ಲಿ ಇರ್ತದೋ ಅವರಿಗೆ ಬಿಡುಗಡೆ ಉಂಟಂತೆ. ಯಾದ್ರಿಂದ? ಪಾಪದಿಂದ ಬಿಡುಗಡೆ ಉಂಟು. ಎಲ್ಲಾ ವಿಷಯದಿಂದ, ಈ ಲೌಕಿಕ ವಿಷಯದಿಂದ ನಮಗೆ ಬಿಡುಗಡೆ ಮಾಡುವುದು ಕರ್ತನ ಆತ್ಮದಿಂದ ಮಾತ್ರನೇ, ದೇವರ ಆತ್ಮದಿಂದ ಮಾತ್ರನೇ ನಮಗೆ ಅದು ಬಿಡುಗಡೆ. ಯಾಕಂದ್ರೆ ಸತ್ಯದ ಆತ್ಮವು ಬಂದಾಗ ನಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ನಡೆಸ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದಾರೆ. ಕರ್ತನ ಆತ್ಮನು ಯಾರಲ್ಲಿದ್ದನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿ ಇಡುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾಗಿದ್ದು, ದಿನೇ 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 ನಾವು ಯೇಸು ಸ್ವಾಮಿ ಆಡಿದ ಮಾತುಗಳನ್ನು ನೆನಪು ಮಾಡಿಕೊಳ್ಳುತ್ತಾ, ಆ ನೆನಪು ಮಾಡಿಕೊಂಡು ಆ ವಾಕ್ಯವನ್ನು ಧ್ಯಾನಿಸುತ್ತಾ, ಆ ವಾಕ್ಯದಲ್ಲಿ ನಮ್ಮನ್ನು ಪ್ರತಿದಿನವೂ ನಮ್ಮನ್ನು ತಿದ್ದಿಕೊಳ್ಳುತ್ತಾ ಹೋದ್ರೆ ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ, ದರ್ಪಣ ಅಂದ ಕನ್ನಡಿಯಲ್ಲಿ ನಾವು ಹೇಗೆ ನಾವು ಕಾಣಿಸ್ತವೆಲ್ಲ ಅದೇ ರೀತಿಯಾಗಿ ನಾವು ದೇವರ ಮೇಲೆ ದೃಷ್ಟಿ ಇಟ್ಟು, ಯೇಸು ಸ್ವಾಮಿಯ ಮೇಲೆ ದೃಷ್ಟಿ ಇಟ್ಟು ವಾಕ್ಯಾನುಸಾರವಾಗಿ ದಿನೇ 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 ಭಕ್ತಿ ವೃದ್ಧಿಯಲ್ಲಿ ಬೆಳೀತಾ 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 ಹೋಗುವಾಗ, ದೇವರ ಭಯಭಕ್ತಿಯಲ್ಲಿ ಜೀವಿಸುತ್ತಾ ನಡ್ಕೊಂತ ಹೋಗುವಾಗ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ, ನಮ್ಮನ್ನು ಮಹಿಮೆ ಪ್ರಭಾವಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದು ಯೇಸು ಸ್ವಾಮಿಯ ಮಾತುಗಳೇ. ಆ ಮಾತುಗಳನ್ನು ನಾವು ಪ್ರತಿನಿತ್ಯವೂ ಅಭ್ಯಾಸ ಮಾಡೋದ್ರಿಂದ, ಪ್ರತಿನಿತ್ಯವೂ ಧ್ಯಾನಿಸಿ ಅದರ ಪ್ರಕಾರ ನಾವು ಜೀವಿಸುವುದರಿಂದ ಪ್ರತಿನಿತ್ಯವೂ ಒಂದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗಿ ಒಂದು ದಿನ ನಾವು ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಿ ಮಾರ್ಪಾಡು ಹೊಂದ್ತೇವೆ. ಆ ಮಾರ್ಪಾಡುವಿಗೋಸ್ಕರವಾಗಿಯೇ ದೇವರು ಯೇಸು ಕ್ರಿಸ್ತನ ಮೂಲಕವೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂಬ ಸತ್ಯವನ್ನು ನಾವು ಮರೆಯಬಾರದು. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದದ್ದೇ. ದೇವರ ಆತ್ಮನಾದ ಕರ್ತನ ಕೆಲಸಕ್ಕೆ ಅನುಸಾರವಾಗಿ ದೇವರು ಮಾತನಾಡಿದ್ದಾರೆ ಅಂದ್ರೆ ನಾವು ದಿನೇ ದಿನ ಬದಲಾಗಬೇಕು. ನಮ್ಮಲ್ಲಿರುವ ಪ್ರತಿಯೊಂದು ಲೋಕಕ್ಕೆ ಸಂಬಂಧಪಟ್ಟ ವಿಷಯ ಯಾವುದು ನಮ್ಮಲ್ಲಿ ಇರಬಾರ್ದು. ಯೇಸು ಸ್ವಾಮಿ ಹೇಗೆ ದೇವರನ್ನೇ ಪ್ರೀತಿಸಿದರು, ನಾವು ಸಹ ದೇವರನ್ನೇ ಪ್ರೀತಿಸಬೇಕು, ಯೇಸು ಸ್ವಾಮಿಯನ್ನೇ ಪ್ರೀತಿಸಬೇಕು. ಯಾಕಂದ್ರೆ ನಾವು ಈ ಲೋಕದವರು ಅಲ್ಲ, ನಾವು ಪರಲೋಕಸ್ಥರು, ನಾವು ಪರಲೋಕದಲ್ಲಿ ವಾಸವಾದವರು, ತಲಾಂತರದಿಂದ ದೇವರೊಳಗೆ ಇದ್ದವರು. ಯೇಸು ಸ್ವಾಮಿಯ ಮೂಲಕವಾಗಿ ನಾವು ಸೃಷ್ಟಿಸಲ್ಪಟ್ಟೆವು, ಯೇಸು ಸ್ವಾಮಿಯ ಮೂಲಕವಾಗಿ ನಾವು ಆರಿಸಿ ತೆಗೆಯಲ್ಪಟ್ಟಿದ್ದೇವೆ. ಯಾತಕಂದರೆ ಯೇಸು ಸ್ವಾಮಿಯ ಸ್ವಾರೂಪ್ಯದವರಾಗಬೇಕು. ನಾವು ಈ ಲೋಕದ ಪಾಪಕ್ಕೆ ನಾವು ಅಂಟಿಕೊಳ್ಳದ ಹಾಗೆ, ಲೋಕದ ವಿಚಾರಗಳಿಗೆ ಅಂಟಿಕೊಳ್ಳದ ಹಾಗೆ ಅವರ ಸ್ವಾರೂಪ್ಯವನ್ನು ಪಡೆದು ನಾವು ನಿತ್ಯ ಲೋಕಕ್ಕೆ ಹೋಗ್ಬೇಕು, ನಿತ್ಯ ಲೋಕವಾದ ಪರಲೋಕಕ್ಕೆ ಪುನಃ ಹೋಗ್ಬೇಕು ಅಂತ ದೇವರು ತನ್ನ ಮಗನ ಸ್ವಾರೂಪ್ಯದಲ್ಲೇ ನಮ್ಮನ್ನು ಮಾಡುವುದಕ್ಕೋಸ್ಕರವನ್ನೇ ಮಗನಲ್ಲಿಯೇ ಆರಿಸಿಕೊಂಡಿದ್ದಾರೆ. ಅಂದ್ರೆ ನಮಗೆ ಈ ಪಾಠವು ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಮ್ಮ ವಾಸಸ್ಥಳ ಯಾವುದು? ಪರಲೋಕ. ನಾವು ಎಲ್ಲಿಂದ ಬಂದವರು? ಪರಲೋಕದಿಂದ ಬಂದವರು. ಮೊದಲ ಮಾನವ ಆದಾಮನು
ಪ್ರಾಕೃತ ದೇಹವನ್ನು ಧರಿಸ್ಕೊಂಡು ನಮ್ಮನ್ನು ಈ ಭೂಲೋಕದಲ್ಲಿ ವಾಸ ಮಾಡಲು ಬಿಟ್ರು. ಆದ್ರೆ ಆತ್ಮಿಕವಾದ ದೇಹವನ್ನು ನಮಗೆ ಕೊಟ್ಟಂತವರು, ಅಂದ್ರೆ ನಮ್ಮ ಆತ್ಮಿಕ ಬದುಕನ್ನು ಬದಲಾಯಿಸಿದವರು ಯೇಸು ಸ್ವಾಮಿಯು. ಹಾಗಾಗಿ ಅವರ ಮೂಲಕವಾಗಿ ನಾವು ಪರಲೋಕವನ್ನು ಕಂಡುಕೊಂಡು ಪರಲೋಕಸ್ಥರಾಗಬೇಕಾಗಿದೆ. ಹಾಗಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಸಂಪೂರ್ಣವಾಗಿ ನಮ್ಮಲ್ಲಿರುವಂತ ಎಲ್ಲವ ನೀಚತನವನ್ನು, ದುಷ್ಟತನವನ್ನು, ನಮಗೆ ದೇವರಿಗೆ ವಿರೋಧವಾದ ಒಂದು ವಸ್ತು ನಮ್ಮಲ್ಲಿ ಇರಬಾರ್ದು. ನಮ್ಮನ್ನು ಪ್ರತಿನಿತ್ಯ ದಿನೇ ಅಭ್ಯಾಸ ಮಾಡೋದ್ರ ಮೂಲಕ ದಿನೇ ನಮ್ಮನ್ನು ತಿದ್ದಿಕೊಳ್ಳುವ ಮೂಲಕ ಅಂಟಿಲಾಗಿ ನಾವು ಕೊನೆಗೆ ಯೇಸು ಕ್ರಿಸ್ತರನ್ನೇ ನಾವು ಅವರ ಸ್ವಾರೂಪ್ಯವನ್ನೇ ಪಡೆದುಕೊಳ್ಳಬಹುದು. ಹಾಗಾಗಿ ಯೇಸು ಸ್ವಾಮಿಯ ಸ್ವಾರೂಪ್ಯವನ್ನು ಪಡೆಯುವುದವರೆಗೂ ಹೇಗೆ ಪೌಲನು ಹೇಳು, ನಾನು ಪ್ರಸ್ತಾವ ವೇದನೆ ಪಡ್ತಾ ಇದ್ದೀನಿ ಅಂದ್ರೆ ದಿನೇ ಭಕ್ತಿ ವೃದ್ಧಿ ಆಗ್ಬೇಕೇ ವಿನಃ ನಮ್ಮಲ್ಲಿ ಭಕ್ತಿ ಹೀನ ಆಗ್ಬಾರ್ದು. ನಾವು ಭಯಭಕ್ತಿಯಿಂದ ದೇವರಲ್ಲಿ ಬೆಳೆಯೋಣ, ವಾಕ್ಯದ ಪ್ರಕಾರ ಜೀವಿಸೋಣ, ಯೇಸು ಕ್ರಿಸ್ತರ ಸ್ವಾರೂಪ್ಯವನ್ನು ಪಡೆದುಕೊಂಡು ದೇವರಿಗೆ ಮಹಿಮೆಯನ್ನು ಉಂಟು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಾಕ್ಯದ ಮೂಲಕ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಕರ್ತನೆ, ಇಲ್ಲಿವರೆಗೆ ನನಗೆ ತಿಳಿದಿರುವ ಕೆಲವೊಂದು ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ಹಂಚಿಕೊಂಡಿದ್ದೇವೆ. ಕರ್ತನೆ, ನಾವು ಈ ಲೋಕದವರಲ್ಲ, ನಾವು ಪರಲೋಕದಲ್ಲಿ ವಾಸವಾದವರು, ನಿನ್ನಲ್ಲಿ ನಾವು ತಲತಲಾಂತರದಲ್ಲಿ ಇದ್ದವರು. ತಂದೆಯೇ ಅಪ್ಪ, ನಾವು ಈ ಭೂಲೋಕಕ್ಕೆ ಬಂದಿದ್ದೇವೆ, ದಿಕ್ಕು ತೋಚದೆ ಬದುಕಿದ್ದೇವೆ. ಕರ್ತನೆ, ಈಗಲಾದರೂ ನಿಮ್ಮನ್ನು ಹುಡುಕುವಂತೆ ನಮ್ಮನ್ನು ನೀವು ಮಾನಸಾಂತರಗೊಳಿಸಿ ಅಪ್ಪ, ಇನ್ನು ಯೇಸು ಕ್ರಿಸ್ತರನ್ನು ಕಳಿಸಿ ಅವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ತಿದ್ದಿ ಬಲಪಡಿಸಿ ನಮ್ಮನ್ನು ಯೇಸು ಕ್ರಿಸ್ತರ ಸ್ವರೂಪದಲ್ಲಿ ನೋಡಬೇಕು, ತಿರುಗಿ ನಮ್ಮನ್ನು ನೀನು ಸೇರಿಸಿಕೊಳ್ಳಬೇಕಂತ ಕಾಯ್ತಾ ಇದೆಯಾ ಕರ್ತನೆ. ಅದಕ್ಕೆ ನಾವು ತಕ್ಕವಾಗಿ ಅಪ್ಪ ಬದುಕುವಂತೆ ನಮ್ಮೆಲ್ಲರನ್ನು ಕೃಪೆಯಿಂದ ನಡೆಸು ಅಪ್ಪ. ಈ ಗೂಗಲ್ ಮೀಟ್ ನಲ್ಲಿ ಬಂದು ಪ್ರತಿನಿತ್ಯವೂ ವಾಕ್ಯ ಕೇಳುತ್ತಿರುವ ನಿನ್ನ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಅಪ್ಪ ಹೆಸರಿಂದ ಆಶೀರ್ವದಿಸು, ಬಲಪಡಿಸು ಕರ್ತನೆ. ಕುಟುಂಬ ಸಮೇತರಾಗಿ ನಿನ್ನ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೋ ಕರ್ತನೆ. ಯಾವ ಕೊರತೆ ಇಲ್ಲದ ಹಾಗೆ, ಈ ಪ್ರಪಂಚದ ಲೋಪ ದೋಷಗಳು ಅಂಟದ ಹಾಗೆ ಕರ್ತನೆ ಬದುಕು ಅಪ್ಪ. ನಿನ್ನ ಮಗನ ಸಾರೂಪ್ಯವನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ನಾವು ನಿನ್ನಲ್ಲಿ ನೆಲೆ ಹೊಂದಿದಬೇಕು, ಕ್ರಿಸ್ತನಲ್ಲಿಯೇ ನೆಲೆ ಹೊಂದಬೇಕು ಕರ್ತನೆ. ಅದಕ್ಕೋಸ್ಕರವಾಗಿ ನಮ್ಮನ್ನು ಬಲಪಡಿಸು ಕರ್ತನೆ. ಅದೇ ರೀತಿಯಾಗಿ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಮ್ಮನ್ನು ಆತ್ಮಿಕ ರೀತಿಯಿಂದ ಪ್ರತಿನಿತ್ಯವೂ ಅಭಿವೃದ್ಧಿ ಪಡಿಸುತ್ತಿರುವಂತ ದೇವ ಸೇವಕರುಗಳನ್ನು ನೆನೆಸಿಕೊಳ್ಳುತ್ತೇನೆ ಕರ್ತನೆ. ಅವರೆಲ್ಲರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನು ಹೆಸರಿಂದ ಆಶೀರ್ವದಿಸು, ಬಲಪಡಿಸು, ಅವರ ಕುಟುಂಬವನ್ನು ರಕ್ಷಿಸಿ ಕಾಪಾಡು. ಇನ್ನು ಹೆಚ್ಚಾಗಿ ಅವರು ಆತ್ಮಿಕ ಜ್ಞಾನದಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ಅದೇ ರೀತಿ ನಮಗೋಸ್ಕರವಾಗಿ ಹಗಲು ರಾತ್ರಿ ಕಷ್ಟಪಡುತ್ತಿರುವ ನಮ್ಮ ಆತ್ಮಿಕ ತಂದೆಯವರಾದ ರಾಮಣ್ಣನವರು, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅವರನ್ನು, ಅವರ ಕುಟುಂಬವನ್ನು, ಅವರ ಎಲ್ಲ ಕೈಪ್ರಾಸಗಳನ್ನು ಕರ್ತನೆ ಆಶೀರ್ವದಿಸು, ಬಲಪಡಿಸು ಅಪ್ಪ. ಇನ್ನಷ್ಟು ಆತ್ಮಿಕ ಜೀವಿತದಲ್ಲಿ ನಮ್ಮನ್ನು ಬೆಳೆಸಲು ಅವರಿಗೆ ಶಕ್ತಿ ಬಲವನ್ನು ಕೊಡು ಕರ್ತನೆ ಅಪ್ಪ. ಈ ಪ್ರತಿನಿತ್ಯವೂ ವಾಕ್ಯವನ್ನು ಕೇಳುವುದಷ್ಟೇ ಅಲ್ಲ ಕರ್ತನೆ, ಆ ವಾಕ್ಯದ ಪ್ರಕಾರ ನಾವು ಜೀವಿಸುವಂತೆ ಒಬ್ಬೊಬ್ಬರನ್ನು ಬದಲಾಯಿಸು ಕರ್ತನೆ. ಅದೇ ರೀತಿಯಾಗಿ ಕರ್ತನೆ, ಸಂಜೆ ನಡೆಯುವಂತ ಗೂಗಲ್ ಮೀಟಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇನಪ್ಪ. ನಿನ್ನ ಮಕ್ಕಳು, ಯವನಸ್ಥ ಮಕ್ಕಳು ಕರ್ತನೆ ಕೂಡಿ ವಾಕ್ಯವನ್ನು ಕಲಿಯುತ್ತಿದ್ದಾರಪ್ಪ ಅಪ್ಪ. ಯಥಾರ್ಥವಾಗಿ ಜೀವಿಸುವಂತೆ ಅಪ್ಪ, ಭಯಭಕ್ತಿಯಿಂದ ದೇವರಲ್ಲಿ ಬೆಳೆಯುವಂತೆ ಒಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಅದೇ ರೀತಿ ಬಂದಿರುವ ಎಲ್ಲಾ ನಿನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸುತ್ತಾ, ಅವರ ಕುಟುಂಬದ ಅಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳಿದ್ದರೂ ಅವನ್ನೆಲ್ಲವನ್ನು ಕರ್ತನೆ ನೀನು ನೋಡುವನಾಗಿದ್ದೀಯಾ, ಅವಶ್ಯಕತೆಗಳನ್ನು ಪೂರೈಸುವನಾಗಿದ್ದೀಯಾ, ಜೊತೆಲಿದ್ದು ನಡೆಸಬೇಕೆಂದು. ಮತ್ತು ಅನೇಕರು ಅನಾರೋಗ್ಯದಲ್ಲಿದ್ದಾರೆ, ಅವರನ್ನು ಸಹ ಮುಟ್ಟಿ ಬಲಪಡಿಸು ಕರ್ತನೆ. ಹೌದು, ವಿಶೇಷವಾಗಿ ದುರ್ಗೇಶ್ ಬ್ರದರ್ ಅತ್ತಿಗೆ ಮಗುಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಆ ಮಗುವನ್ನು ಸಂಪೂರ್ಣವಾಗಿ ಗುಣಮುಖ ಹೊಂದುವಂತೆ ಸಹಾಯ ಮಾಡು. ಅದೇ ರೀತಿಯಾಗಿ ವಿಶೇಷವಾಗಿ ಅಪ್ಪ, ನಮ್ಮ ಗ್ರೂಪಿನಲ್ಲಿರುವಂತಹ ಸುಜಾತಾ ಸಿಸ್ಟರ್, ಕೇರಳ ಸುಜಾತಾ ಸಿಸ್ಟರ್ ಅವರ ಕುಟುಂಬದಲ್ಲಿ ಎಲ್ಲರೂ ಅನಾರೋಗ್ಯದಲ್ಲಿದ್ದಾರೆ. ಮಗುವಿಗೆ ವಿಶೇಷವಾಗಿ ಅನಾರೋಗ್ಯದಲ್ಲಿದೆ. ಆ ಮಗುವನ್ನು ಸಹ ದೇವರೇ ನೀವು ಮುಟ್ಟಿ ಬಲಪಡಿಸಿರಿ ಕರ್ತನೆ ಅಪ್ಪ. ಇನ್ನಷ್ಟು ಅವರನ್ನು ಭಕ್ತಿಯ ಮಾರ್ಗದಲ್ಲಿ ನಡೆಸಲು ಸಹಾಯ ಮಾಡಿ. ಅದೇ ರೀತಿಯಾಗಿ ಅನೇಕರು ರೋಗ ಬಾಧೆಯಲ್ಲಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ. ಅನೇಕ ದಿನದಿಂದ ಅಪ್ಪ ನಮ್ಮ ಮಧ್ಯದಲ್ಲಿರುವಂತ ಅಪ್ಪ ಅವರಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಅಪ್ಪ ಮರಿಯಕ್ಕ ಸಿಸ್ಟರಿಗೋಸ್ಕರ ಪ್ರಾರ್ಥಿಸುತ್ತೇನಪ್ಪ. ಅವರನ್ನು ಆದಷ್ಟು ಬೇಗ ಸಂಪೂರ್ಣವಾಗಿ ಗುಣಮುಖ ಮಾಡಿ ದೇವರಲ್ಲಿ ಇನ್ನೂ ಬಲವಾಗಿ ದೃಢವಾಗಿ ನಿಲ್ಲುವಂತೆ ಸಹಾಯ ಮಾಡಿ. ಇನ್ನು ಎಲ್ಲರನ್ನು ಆತ್ಮಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಬ್ಬ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಮುಂಬರುವ ಕೂಟಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥಿಸುತ್ತೇನೆ. ಇದೇ ತಿಂಗಳಲ್ಲಿ ನಡೆಯುವಂತ 30, 31 ಮತ್ತು ನವೆಂಬರ್ 1, 2, 3 ನಡೆಯುವಂತ 5 ದಿನದ ಕಾರ್ಯಕ್ರಮವಾದ ಮಾನ್ವಿ ಪಟ್ಟಣದಲ್ಲಿ ಇಮಾನುವೇಲಣ್ಣನು
ಕುಟುಂಬನವರು ಮತ್ತು ಚಂದ್ರಮ್ಮ ಕುಟುಂಬನವರು ಮತ್ತು ಎಲ್ಲ ಸಭೆಯಕರು ಸೇರಿ ನಡೆಸಿದಂತಹ ಒಂದು ದೊಡ್ಡ ಸೆಮಿನಾರ್ ಅನ್ನು ಅಪ್ಪ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೇನಪ್ಪ. ಈ ವಾತಾವರಣದಲ್ಲಿಯೂ ಮತ್ತು ಕರ್ತನೆ ಯಾವ ಕುಂದು ಕೊರತೆ ಇಲ್ಲದ ಹಾಗೆಯೂ ಯಶಸ್ವಿಯಾಗಿ ನಡೆಸಿಕೊಟ್ಟು ಅನೇಕರು ರಕ್ಷಣೆ ಮಾರ್ಗದಲ್ಲಿ ಸ್ಥಿರಪಡುವಂತೆ ಸಹಾಯ ಮಾಡು ಕರ್ತನೆ. ಎಲ್ಲಾ ಸೇವಕರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತಾ ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ನನ್ನ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನನ್ಯ ಸಹವಾಸವು ಇಂದು ಎಂದು ಎಂದೆಂದಿಗೂ ಯೇಸು ಸ್ವಾಮಿ ಎರಡನೇ ಬರೋಣದವರೆಗೂ ನಮ್ಮೆಲ್ಲರಲ್ಲಿಯೂ ನಿತ್ಯವೂ ನಿರಂತರವೂ ಇರಲಿ. ಆಮೇನ್.